ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಚಿನ್ಮಯಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ದೈವಾಸುರ ಸಂಪದ್ ವಿಭಾಗ ಯೋಗವೆಂಬ ಷೋಡಶೋಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದ ಎಲ್ಲ ಶ್ಲೋಕಗಳು. ಅಥ ಷೋಡಶೋಧ್ಯಾಯಃ ದೈವಾಸುರ ಸಂಪದ್ ವಿಭಾಗ ಯೋಗಃ. ಪ್ರತಿಯೊಂದು ಧರ್ಮಶಾಸ್ತ್ರವು ಒಳ್ಳೆಯ ಗುಣಗಳ ಮತ್ತು ಕೆಟ್ಟ ಗುಣಗಳ ಒಂದು ಪಟ್ಟಿಯನ್ನೇ ಹೊಂದಿರುತ್ತದೆ. ಬೇರೆ ಬೇರೆ ಮತೀಯ ಪಂಥಗಳ ಧರ್ಮಗುರುಗಳು ಬೇರೆ ಬೇರೆ ಕಾಲದಲ್ಲಿ ಆಗಿ ಹೋಗಿದ್ದರೂ ಅವರು ಹೇಳಿರುವ ನೀತಿ ಬೋಧೆಯು ಸಾಮಾನ್ಯವಾಗಿ ಒಂದೇ ರೀತಿಯದಾಗಿದೆ. ಮನುಷ್ಯನ ಮನಸ್ಸನ್ನು ಅವರು ಸರಿಯಾದ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ಒಳ್ಳೆಯ ಗುಣಗಳು ಯಾವುವು ಮತ್ತು ಕೆಟ್ಟ ಗುಣಗಳು ಯಾವುವು ಎಂಬುದನ್ನು ಸ್ಪಷ್ಟವಾಗಿ ನಿಖರಪಡಿಸಿದ್ದಾರೆ. ಹೀಗೆ 3000 ವರ್ಷಗಳಿಗಿಂತ ಹಿಂದೆ ಯಾವ ಗುಣಗಳನ್ನು ಒಳ್ಳೆಯ ಗುಣಗಳೆಂದು ಅವರು ಪರಿಗಣಿಸಿದ್ದರೋ ಇಂದಿಗೂ ಆ ಗುಣಗಳನ್ನು ಸದ್ಗುಣಗಳೆಂದೇ ನಾವು ಪರಿಗಣಿಸುತ್ತಿದ್ದೇವೆ. ಮನುಷ್ಯನ ಮನಸ್ಸು ಪ್ರಕೃತಿ ಜನ್ಯವಾದ ಗುಣಗಳಿಗೆ ಸರಿಯಾಗಿ ಕೆಲಸ ಮಾಡುವುದರಿಂದ ಗುಣಗಳಿಗೆ ತಕ್ಕಂತೆ ಮನಸ್ಸನ್ನು 2 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಮನಸ್ಸಿನಲ್ಲಿರುವ ಸದ್ಗುಣಗಳನ್ನು ದೈವಿ ಸಂಪತ್ತೆಂದು, ದುರ್ಗುಣಗಳನ್ನು ಆಸುರಿ ಸಂಪತ್ತೆಂದು ಈ ಅಧ್ಯಾಯದಲ್ಲಿ ಹೇಳಲಾಗಿದೆ. ಕೆಲವೊಂದು ಸಲ ಮೂರನೆಯದಾದ ರಾಕ್ಷಸಿ ಗುಣದ ಬಗ್ಗೆಯೂ ಕೂಡ ಹೇಳುವ ಕ್ರಮವಿದೆ. ಆದರೆ ಈ ಅಧ್ಯಾಯದಲ್ಲಿ ಮೇಲಿನ 2 ಗುಣಗಳ ಬಗ್ಗೆ ಮಾತ್ರ ಪರಮಾತ್ಮನು ಹೇಳುತ್ತಾನೆ. 7ನೆಯ ಅಧ್ಯಾಯದಲ್ಲಿ ಪರ ಮತ್ತು ಅಪರ ಪ್ರಕೃತಿಗಳನ್ನು ಪರಮಾತ್ಮನು ವಿವರಿಸುವಾಗ ಈ ದೈವಿ ಸಂಪತ್ತು ಹಾಗೂ ಆಸುರಿ ಸಂಪತ್ತುಗಳನ್ನು ಉಲ್ಲೇಖಿಸಿದ್ದಾನೆ. 9ನೇ ಅಧ್ಯಾಯದಲ್ಲೂ ಕೂಡ ಈ 2 ಗುಣಗಳ ಬಗ್ಗೆ ಸ್ವಲ್ಪ ವಿವರಣೆಗಿದೆ. 14ನೇ ಅಧ್ಯಾಯದಲ್ಲಿ ಗುಣತ್ರಯಗಳ ಬಗ್ಗೆ ವಿವರಣೆಯನ್ನು ಕೊಡುವಾಗ ಒಳ್ಳೆಯ ಮತ್ತು ಕೆಟ್ಟ ಪ್ರವೃತ್ತಿಗಳನ್ನು ಮುಖ್ಯವಾಗಿ ತೋರಿಸಿಕೊಟ್ಟದ್ದಾಗಿದೆ. ಇದೀಗ ಈ 16ನೆಯ ಅಧ್ಯಾಯದಲ್ಲಿ ಮೊದಲನೆಯ 4 ಶ್ಲೋಕಗಳಲ್ಲಿ ದೈವಿ ಸಂಪತ್ತನ್ನು, ಅನಂತರ ಉಳಿದ ಎಲ್ಲಾ ಶ್ಲೋಕಗಳ ಮೂಲಕ ಆಸುರಿ ಸಂಪತ್ತನ್ನು ಪರಮಾತ್ಮನು ವಿವರಿಸುತ್ತಾನೆ. ವೇದಾಂತದಲ್ಲಿ ನೈತಿಕ ಮೌಲ್ಯಗಳಿಗೆ ಸ್ಥಾನವಿಲ್ಲ ಎಂದು ಕೆಲವರು ಹೇಳುತ್ತಾರೆ. ಆದರೆ ಇದು ಸರಿಯಾದ ವಾದವಲ್ಲ. ಏಕೆಂದರೆ ನೈತಿಕ ಮೌಲ್ಯಗಳನ್ನು ಪೂರ್ಣ ರೀತಿಯಲ್ಲಿ ಬೆಳೆಸಿಕೊಂಡವನಿಗೆ ಮಾತ್ರ ಆತ್ಮಜ್ಞಾನವನ್ನು ಪಡೆಯುವ ಅರ್ಹತೆ ಬರುವುದು. ಈ ಅಧ್ಯಾಯದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಗುಣಗಳ ಬಗ್ಗೆ ಪರಮಾತ್ಮನು ವಿವರಿಸಿರುವುದರಿಂದ ಸಾಧಕರಿಗೆ ತಮ್ಮಲ್ಲಿರುವ ಕೆಟ್ಟ ಗುಣಗಳನ್ನು ಕಳೆದುಕೊಂಡು ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳುವುದಕ್ಕೆ ಈ ಅಧ್ಯಾಯವು ಬಹಳಷ್ಟು ಸಹಕಾರಿಯಾಗುವುದು. ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ. ಶ್ರೀ ಭಗವಂತನು ಹೇಳುತ್ತಾನೆ, ಅಂಜಿಕೆ ಇಲ್ಲದಿರುವುದು, ಅಂತಃಕರಣ ಶುದ್ಧಿ, ಜ್ಞಾನದಲ್ಲಿಯೂ ಯೋಗದಲ್ಲಿಯೂ ನೆಲೆ ನಿಂತಿರುವುದು, ದಾನ ಮಾಡುವುದು, ಇಂದ್ರಿಯ ನಿಗ್ರಹ, ಯಜ್ಞ ಮಾಡುವುದು, ವೇದಾಧ್ಯಯನ ಮಾಡುತ್ತಿರುವುದು, ತಪಸ್ಸು, ಸರಳತೆ. ಆರಂಭದ ಈ ಶ್ಲೋಕವನ್ನು ಓದುವಾಗ ನಮಗೆ 13ನೇ ಅಧ್ಯಾಯದ ನೆನಪಾಗುತ್ತದೆ. ಅಲ್ಲಿ ಅಮಾನಿತ್ವಾದಿ ಗುಣಗಳನ್ನು ವಿವರಿಸುವಾಗ ಇಲ್ಲಿ ಹೇಳಿರುವ ಗುಣಗಳನ್ನೇ ಹೇಳಲಾಗಿತ್ತು. ಪೂರ್ಣ ವಿಕಸಿತ ಮಾನವರಲ್ಲಿ ಕಂಡುಬರುವ ಉನ್ನತ ಮಟ್ಟದ ಗುಣಗಳೇ ಇವು. ಅಭಯವು ಜ್ಞಾನಿಯ ಮುಖ್ಯ ಲಕ್ಷಣ. ಏಕೆಂದರೆ ಭಯವು ಅಜ್ಞಾನದ ಕಾರ್ಯ. ಅಜ್ಞಾನವನ್ನು ದಾಟುವ ಸಾಧನೆ ಮಾಡುತ್ತಿರುವ ಸಾಧಕನಲ್ಲಿ ಭಯವು ಇರಲಾರದು. ಸಾಧನೆಯ ತೀವ್ರತೆಯು ಹೆಚ್ಚುತ್ತಾ ಹೋದಂತೆ ಕೆಟ್ಟ ಗುಣಗಳು ತಾವಾಗಿ ಕಡಿಮೆಯಾಗಿ ಅಂತಃಕರಣ ಪೂರ್ತಿಯಾಗಿ ಒಳ್ಳೆಯ ಗುಣಗಳೇ ತುಂಬುತ್ತವೆ ಎಂಬುದನ್ನು ಪರಮಾತ್ಮನು ಇಲ್ಲಿ ಸೂಚಿಸಿದ್ದಾನೆ. ಅಂತಃಕರಣ ಶುದ್ಧಿ, ಬಾಹ್ಯ ಶುದ್ಧಿಯನ್ನು ನಾವು ಸಾಕಷ್ಟು ಮಾಡಿಕೊಳ್ಳುತ್ತಿದ್ದೇವೆ. ಆತ್ಮನ ದರ್ಶನಕ್ಕೆ ಬೇಕಾಗಿರುವುದು ಅದರೊಡನೆಯೇ ಆಂತರಿಕ ಶುದ್ಧಿ. ಗೀತಾಚಾರ್ಯನು ಮೇಲಿಂದ ಮೇಲೆ ಅಂತಃಕರಣ ಶುದ್ಧಿಯ ಬಗ್ಗೆ ಹೇಳುತ್ತಲೇ ಬಂದಿದ್ದಾನೆ. ಪ್ರತಿಯೊಂದು ಜನಾಂಗವೂ ಕೂಡ ಬಾಹ್ಯ ಆಡಂಬರದ ಶಿಸ್ತಿಗಿಂತ ಆಂತರಿಕ ಶಿಸ್ತಿನ ಕಡೆಗೆ ಗಮನಹರಿಸಿ ಶುದ್ಧ ಜೀವನವನ್ನು ನಡೆಸಲಿ ಎಂಬುದೇ ಅವನ ಉದ್ದೇಶವಾಗಿದ್ದಿರಬೇಕು. ಜ್ಞಾನದಲ್ಲಿಯೂ ಯೋಗದಲ್ಲಿಯೂ ನೆಲೆ ನಿಂತಿರುವುದು. ಮನಸ್ಸು ಬುದ್ಧಿಯು ಬಹಿರ್ಮುಖವಾಗಿ ಓಡುತ್ತಿರುವ ತನಕ ಅದನ್ನು ಪೂರ್ಣ ರೀತಿಯಲ್ಲಿ ಶುದ್ಧೀಕರಿಸಿಕೊಳ್ಳಲು ಸಾಧ್ಯವಿಲ್ಲ. ಅದು ಸದಾಕಾಲವೂ ಆತ್ಮಚಿಂತನೆಯನ್ನೇ ಮಾಡುವುದಾದರೆ ಆಗ ಅದು ಹೊರಗೆ ಓಡುವುದನ್ನು ನಿಲ್ಲಿಸಿ ಬಿಡುತ್ತದೆ. ಈ ರೀತಿಯ ಸಾಧನೆಯನ್ನೇ ಇಲ್ಲಿ ಜ್ಞಾನಯೋಗ ಎಂದು ಕರೆದಿರುವುದು. ಆತ್ಮನ ಕುರಿತಾಗಿ ಚಿಂತಿಸುತ್ತಿರುವ ಮನಸ್ಸು
ಆತ್ಮನಲ್ಲೇ ನೆಲೆ ನಿಲ್ಲುವುದು. ದಾನ. ಜ್ಞಾನಯೋಗದಲ್ಲಿ ವ್ಯವಸ್ಥಿತಿಯನ್ನು ಪಡೆಯಬೇಕಾದರೆ ಈ ಕೆಳಗಿನ ಸಾಧನೆಗಳು ಸಹಕಾರಿಯಾಗುವವು. ಪರರನ್ನು ತನ್ನಂತೆಯೇ ಎಂದು ತಿಳಿದು ಅವರ ಸುಖ ದುಃಖಗಳಲ್ಲಿ ತಾನು ಭಾಗಿಯಾಗಿ ಅವರಿಗೆ ಬೇಕಾದ ವಸ್ತುಗಳನ್ನು ಪ್ರತಿಫಲಾಪೇಕ್ಷೆ ಇಲ್ಲದೆ ಕೊಡುವುದಕ್ಕೆ ದಾನ ಎಂದು ಹೆಸರು. ದಾನದಲ್ಲಿ ದಾನಿಯು ದಾನ ತೆಗೆದುಕೊಳ್ಳುವವನ ಜೊತೆ ಪೂರ್ಣ ತಾದಾತ್ಮ್ಯ ಭಾವದಿಂದ ಇರಬೇಕು. ನಾನು ಕೊಟ್ಟೆ ಎಂಬ ಅಹಂಭಾವ ಅವನಲ್ಲಿ ಇರಬಾರದು. ದಾನದ ಮೂಲಕ ವಸ್ತುಗಳನ್ನು ಸಂಗ್ರಹಿಸಿಡುವ ಕೆಟ್ಟ ಗುಣವು ಹೋಗಿ ಅದನ್ನು ಬೇರೆಯವರ ಜೊತೆಗೆ ಹಂಚಿಕೊಳ್ಳುವ ಶ್ರೇಷ್ಠ ಗುಣವು ಬೆಳೆದು ಬರುತ್ತದೆ. ದಮ. ಇಂದ್ರಿಯಗಳ ನಿಗ್ರಹಕ್ಕೆ ದಮ ಎಂದು ಹೆಸರು. ತನ್ನಲ್ಲಿರುವ ಆಂತರಿಕ ಶಕ್ತಿ ಸಾಮರ್ಥ್ಯವನ್ನು ಇಂದ್ರಿಯಗಳ ಮೂಲಕ ವ್ಯರ್ಥವಾಗಗೊಡದೆ ಪರೋಪಕಾರಕ್ಕಾಗಿ ಅದನ್ನು ಉಪಯೋಗಿಸುವುದಾದರೆ ಅದು ದಮವಾಗುವುದು. ಇದು ಮನುಷ್ಯನು ಆಂತರಿಕವಾಗಿ ವಿಕಾಸಗೊಳ್ಳುವುದಕ್ಕೂ ಸಹಕಾರಿಯಾಗುವುದು. ಹೀಗೆ ದಾನ ಮತ್ತು ದಮ ಈ ಎರಡು ಗುಣಗಳು ಆಂತರಿಕ ಶುದ್ಧಿಗೆ ಅತ್ಯಂತ ಸಹಕಾರಿಯಾದವುಗಳು. ಯಜ್ಞ. ಮನಸ್ಸಿನ ಶುದ್ಧೀಕರಣಕ್ಕಾಗಿ ವೇದ ಕಾಲದ ಜನರು ನಡೆಸುತ್ತಿದ್ದ ದೇವತಾ ಪೂಜೆಗಿದು. ಇಂದಿನ ಕಾಲದಲ್ಲಿ ಯಜ್ಞ ಯಾಗಗಳ ಸ್ಥಾನದಲ್ಲಿ ನಾವು ಪೂಜಾದಿಗಳನ್ನು ಮಾಡುತ್ತಿದ್ದೇವೆ. ಪೂಜೆ, ಪ್ರಾರ್ಥನೆ ಮುಂತಾದವುಗಳು ಮನಸ್ಸಿನ ಶುದ್ಧೀಕರಣಕ್ಕೆ ಸಹಾಯವಾಗುವಂತಹವುಗಳು. ಸ್ವಾಧ್ಯಾಯ. ಸಂಪ್ರದಾಯದ ಪ್ರಕಾರ ನಿತ್ಯವೂ ಶಾಸ್ತ್ರವನ್ನು ಪಠಿಸುವುದು ಸ್ವಾಧ್ಯಾಯ ಎನಿಸುವುದು. ಹೀಗೆ ಪ್ರತಿನಿತ್ಯವೂ ಶಾಸ್ತ್ರ ವಿಚಾರವನ್ನು ಮಾಡುವುದರಿಂದ ಮನಸ್ಸು ತನ್ನ ಕೆಟ್ಟ ವಿಚಾರಗಳನ್ನು ಬಿಟ್ಟು ಆತ್ಮ ವಿಚಾರಕ್ಕೆ ತೊಡಗುತ್ತದೆ. ಮಾತ್ರವಲ್ಲದೆ ವ್ಯಕ್ತಿಗೆ ಸನ್ಮಾರ್ಗದಲ್ಲಿ ನಡೆಯಬೇಕು ಎನ್ನುವ ದೃಢ ನಿಶ್ಚಯವೂ ಸ್ಫೂರ್ತಿಯೂ ಬರುತ್ತದೆ. ಇನ್ನೊಂದು ರೀತಿಯಿಂದ ಈ ಶಬ್ದವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿದೆ. ಸ್ವ ಪ್ಲಸ್ ಅಧ್ಯಾಯ ಸ್ವಾಧ್ಯಾಯ ಎಂದಾಗುವುದು. ಅಂದರೆ ಶಾಸ್ತ್ರದಲ್ಲಿ ಹೇಳಿರುವ ವಿಷಯವನ್ನು ತನ್ನ ಸ್ವಂತ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರ್ಥ. ಆಗ ಮಾತ್ರ ಶಾಸ್ತ್ರಾಧ್ಯಯನವು ಪೂರ್ಣ ಫಲಕಾರಿಯಾಗುವುದು. ತಪಸ್ಸು. ಶಾರೀರಿಕ ಮಟ್ಟದಲ್ಲಿ ಸುಖ ಭೋಗಗಳನ್ನು ತ್ಯಜಿಸುವುದಾದರೆ ಅದಕ್ಕೆ ತಪಸ್ಸು ಎಂದು ಹೆಸರು. ಆ ಮೂಲಕ ಇಂದ್ರಿಯಗಳ ವಿಷಯಲೋಲುಪತೆಯನ್ನು ನಿವಾರಿಸಿಕೊಳ್ಳಬಹುದು. ಇಂದ್ರಿಯಗಳ ಬಹಿರ್ಮುಖ ಓಡಾಟ ಕಡಿಮೆಯಾದಂತೆ ಆಂತರಿಕ ತೇಜಸ್ಸು ತಾನಾಗಿಯೇ ವೃದ್ಧಿಯಾಗುವುದು. ಆರ್ಜವಂ. ಮಾನಸಿಕ ಮಟ್ಟದಲ್ಲಿ ಅಥವಾ ಶಾರೀರಿಕ ಮಟ್ಟದಲ್ಲಿ ನಾವು ಅತ್ಯಂತ ಸರಳತೆಯಿಂದಿರಲು ಪ್ರಯತ್ನಿಸಬೇಕು. ಮನಸ್ಸಿನಲ್ಲೊಂದು ಮಾತಿನಲ್ಲೊಂದು ಇರುವುದಾದರೆ ಅದು ಆ ವ್ಯಕ್ತಿಯ ಆಂತರಿಕ ವ್ಯಕ್ತಿತ್ವವನ್ನು ಛಿದ್ರಗೊಳಿಸುವುದು. ಮಾತಿನಲ್ಲೊಂದು ಚರ್ಯೆಯಲ್ಲಿ ಇನ್ನೊಂದು ಎಂಬ ಈ ರೀತಿಯಲ್ಲಿ ನಾವು ವರ್ತಿಸುವುದಾದರೆ ಅದು ಹೆಚ್ಚಿನ ಅಶಾಂತಿಗೆ ಕಾರಣವಾಗುವುದು. ಸಂಕ್ಷೇಪದಲ್ಲಿ ಹೇಳುವುದಾದರೆ ಆರಂಭದ ಈ ಶ್ಲೋಕದಲ್ಲಿ ಪರಮಾತ್ಮನು ಪಟ್ಟಿ ಮಾಡಿ ಹೇಳಿರುವ ಸದ್ಗುಣಗಳು ಒಂದಕ್ಕೊಂದು ಪೂರಕವಾಗಿವೆ. ಹಿಂದೂ ಧರ್ಮದಲ್ಲಿ ಉಲ್ಲೇಖಿತವಾಗಿ ಕಂಡುಬರುವ ಎಲ್ಲಾ ನೈತಿಕ ಮೌಲ್ಯಗಳು ಯಾರದೋ ಒಬ್ಬನ ಕಪೋಲ ಕಲ್ಪನೆಗಳಲ್ಲ, ಅವುಗಳು ಅನುಭವ ಸಿದ್ಧವಾದವುಗಳು. ಶ್ರದ್ಧೆಯಿಂದ ಈ ಗುಣಗಳನ್ನು ಯಾವನು ಬೆಳೆಸಿಕೊಳ್ಳುತ್ತಾನೋ ಅವನ ಅಂತಃಕರಣವು ಪೂರ್ಣ ಶುದ್ಧಿಗೊಳ್ಳುವುದು. ನೈತಿಕ ಮೌಲ್ಯಗಳು ಮಾತ್ರ ವ್ಯಕ್ತಿಯನ್ನು ಮೋಕ್ಷಕ್ಕೆ ತೆಗೆದುಕೊಂಡು ಹೋಗಲಾರವು. ಇವು ಮೋಕ್ಷಜ್ಞಾನವನ್ನು ಪಡೆಯುವುದಕ್ಕೆ ಮನಸ್ಸನ್ನು ತಯಾರಿಗೊಳಿಸುವಂತಹವುಗಳು. ಅಹಿಂಸಾ ಸತ್ಯಮಕ್ರೋಧ ತ್ಯಾಗ ಶಾಂತಿರಪೈಶುನಂ ದಯಾ ಭೂತೇಷ್ವಲೋಲುಪ್ತ್ವಂ ಮಾರ್ದವಂ ಹ್ರೇರಚಾಪಲಂ. ಅಹಿಂಸೆ ಸತ್ಯವನ್ನು ನುಡಿಯುವುದು, ಸಿಟ್ಟನ್ನು ತಡೆದುಕೊಳ್ಳುವುದು, ತ್ಯಾಗ ಅಂತಃಕರಣವನ್ನು ಶಾಂತವಾಗಿಟ್ಟುಕೊಳ್ಳುವುದು, ಚಾಡಿಯನ್ನು ಹೇಳದಿರುವುದು, ಪ್ರಾಣಿಗಳಲ್ಲಿ ದಯೆ, ವಿಷಯಗಳಲ್ಲಿ ಆಸಕ್ತಿ ಇಲ್ಲದೆ ಇರುವುದು, ಮೃದುವಾಗಿರುವುದು, ನಾಚಿಕೆ ಚಾಪಲ್ಯವಿಲ್ಲದಿರುವುದು. ದೈವಿ ಸಂಪತ್ತುಳ್ಳ ಮನುಷ್ಯನ ಲಕ್ಷಣಗಳನ್ನು ವಿವರಿಸುತ್ತಾ ಪರಮಾತ್ಮನು ಮುಂದುವರಿಸುತ್ತಿದ್ದಾನೆ. ಅಹಿಂಸಾ ಇಲ್ಲಿ ಶಾರೀರಿಕವಾಗಿ ಹಿಂಸೆ ಮಾಡದಿರುವುದನ್ನು ಮಾತ್ರ ಅಹಿಂಸೆ ಎಂದು ತಿಳಿದುಕೊಳ್ಳಬಾರದು. ಮಾನಸಿಕವಾಗಿ ಪರರಿಗೆ ಕೆಟ್ಟದ್ದನ್ನು ಬಯಸದೇ ಇರುವುದು ಅಹಿಂಸೆ. ಶಾರೀರಿಕ ಮಟ್ಟದಿಂದ ಅಹಿಂಸೆಯನ್ನು ಅನುಸರಿಸಲು ಸಾಧ್ಯವೇ ಇಲ್ಲ. ಅದು ಕೇವಲ ನಟನೆಯಾಗುವುದು. ಶಾರೀರಿಕವಾಗಿ ಅಗತ್ಯ ಬಂದಾಗ ಒಳ್ಳೆಯ ಉದ್ದೇಶಕ್ಕೋಸ್ಕರ ಹಿಂಸೆ ಮಾಡುವಂತಹ ಪರಿಸ್ಥಿತಿ ಒದಗಿ ಬಂದರೂ ಅದು ಹಿಂಸೆ ಎಂದು ಪರಿಗಣಿಸಲ್ಪಡುವುದಿಲ್ಲ. ಸತ್ಯಂ ಹಿಂದಿನ ಶ್ಲೋಕದಲ್ಲಿ ಆರ್ಜವಂ ಎಂಬ ಗುಣವನ್ನು ವಿವರಿಸುವಾಗ ಏನು ವಿವರಣೆಯನ್ನು ಕೊಟ್ಟಿದ್ದೇವೆಯೋ ಅದನ್ನೇ ಇಲ್ಲಿ ಸೇರಿಸಿಕೊಳ್ಳಬಹುದು. ಅಕ್ರೋಧ ಇದನ್ನು ಕೋಪ ಇಲ್ಲದಿರುವುದು ಎಂದು ಅರ್ಥ ಮಾಡಿಕೊಳ್ಳುವವರು ಇದ್ದಾರೆ.
ಆದರೆ ಅದು ಅಷ್ಟು ಸಮರ್ಪಕವಾದುದಲ್ಲ. ಕೋಪ ಬರುವಾಗ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು ಅಕ್ರೋಧ ಎಂದೆನ್ನಿಸುವುದು. ಕೋಪವು ಬರಬಾರದು, ಆದರೆ ಅಗತ್ಯ ಬಿದ್ದಾಗ ಕೋಪ ಬಂದಂತೆ ನಟಿಸಬೇಕಾಗುತ್ತದೆ. ತ್ಯಾಗ. ಈ ಶ್ಲೋಕದಲ್ಲೂ ಕೂಡ ಒಂದೊಂದೇ ಗುಣಗಳನ್ನು ಒಂದಕ್ಕೊಂದು ಪೂರಕವಾಗಿರುವಂತೆ ಪರಮಾತ್ಮನು ಪಟ್ಟಿ ಮಾಡಿದ್ದಾನೆ. ಅಹಿಂಸಾವಾದಿಗೆ ಮಾತ್ರ ಸತ್ಯಕ್ಕೆ ಸರಿಯಾಗಿ ಬದುಕಲು ಸಾಧ್ಯ. ಸತ್ಯವಾದಿಗೆ ಮಾತ್ರ ಕ್ರೋಧವನ್ನು ತಡೆಹಿಡಿಯಲು ಸಾಧ್ಯ. ಮಾನಸಿಕ ಸಂಘವನ್ನು ತ್ಯಾಗ ಮಾಡುವವನಿಗೆ ಮಾತ್ರ ಶಾಂತಿಯು ಲಭಿಸುವುದು. ಶಾಂತಿ. ಮೇಲಿನ ಗುಣಗಳನ್ನು ಅಭ್ಯಸಿಸಿದವನ ಹೃದಯದಲ್ಲಿ ಶಾಂತಿಯು ತಾನಾಗಿಯೇ ನೆಲೆಸುವುದು. ಜೀವನದಲ್ಲಿ ನಾನಾ ರೀತಿಯ ದ್ವಂದ್ವಗಳು ಅವನಿಗೆ ಎದುರಾದರೂ ಶಾಂತಿಯಿಂದ ಮನಸ್ಸನ್ನು ಇಟ್ಟುಕೊಂಡಿರುತ್ತಾನೆ. ಚಾಡಿಯನ್ನು ಹೇಳದಿರುವುದು. ನಾಲಿಗೆಯು ಮನಸ್ಸಿಗೆ ತಕ್ಕಂತೆ ಕುಣಿಯುವುದು. ತನ್ನ ನ್ಯೂನತೆಯನ್ನು ಮುಚ್ಚಿಟ್ಟುಕೊಳ್ಳುವುದಕ್ಕಾಗಿ ಮತ್ತು 4 ಜನರ ಮುಂದೆ ತಾನು ಒಳ್ಳೆಯವನೆಂದು ತೋರಿಸಿಕೊಳ್ಳುವುದಕ್ಕೋಸ್ಕರ ಎಷ್ಟೋ ವೇಳೆ ನಾವು ಚಾಡಿ ಹೇಳುವುದುಂಟು. ಕೆಲವರ ನಾಲಿಗೆಯು ಹರಿತವಾದ ಚೂರಿಗಿಂತಲೂ ತೀಕ್ಷ್ಣವಾಗಿರುತ್ತದೆ. ಸಾಧಕನು ಯಾರ ಬಗ್ಗೆಯೂ ಚಾಡಿ ಹೇಳಬಾರದು. ಸಾಧಕನ ಮಾತುಗಳು ಅವನ ಆಂತರಿಕ ತಪಸ್ಸನ್ನು ಹೊರಸೂಸುವಂತಿರಬೇಕು. ಮಧುರ ಕಂಠದಿಂದ ಕೂಡಿದ, ಸ್ವಚ್ಛ ಉಚ್ಚಾರಣೆಯಿಂದ ತುಂಬಿದ, ಪ್ರಾಮಾಣಿಕತೆಯಿಂದ ತುಂಬಿ ತುಳುಕುವ, ಮಾತ್ರವಲ್ಲದೆ ಕೇಳುವವರ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡುವ ಮತ್ತು ಯಾವ ಸಂಶಯವೂ ಇಲ್ಲದೆ ಸ್ಪಷ್ಟವಾಗಿ ಅರ್ಥವಾಗುವ ಪ್ರೇಮ ಭರಿತ ಮಾತುಗಳು ಸಾಧಕನ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತವೆ. ಹೀಗೆ ಒಳ್ಳೆಯ ಮಾತುಗಳೇ ನಾಲಿಗೆಯಲ್ಲಿ ನಿಲ್ಲುವಂತೆ ಆಗಬೇಕಾದರೆ ಸಾಧಕನು ಅಂತಃಕರಣವನ್ನು ಸದ್ವಿಚಾರಗಳ ಮೂಲಕ ತರಬೇತಿಗೊಳಿಸಬೇಕು. ಪ್ರಾಣಿಗಳಲ್ಲಿ ದಯೆ. ಸಮಾಜದಲ್ಲಿ ಎಲ್ಲರೂ ತನ್ನ ಹಾಗೆ ಇರಬೇಕೆಂದು ಬಯಸುವುದು ತಪ್ಪಾಗುತ್ತದೆ. ಒಬ್ಬೊಬ್ಬರು ಒಂದೊಂದು ರೀತಿ ಇರುತ್ತಾರೆ. ಕೆಲವರಂತೂ ವಿಚಿತ್ರ ರೀತಿಯಲ್ಲಿ ವರ್ತಿಸುತ್ತಿರುತ್ತಾರೆ. ಹೀಗಿದ್ದರೂ ಅವರೆಲ್ಲರನ್ನು ಪ್ರೀತಿಯಿಂದ ನೋಡುವುದು ಸಾಧುವಿನ ಗುಣ. ಅವರೆಲ್ಲರೂ ತನ್ನದೇ ಸ್ವರೂಪ ಎಂಬ ಜ್ಞಾನ ಅವನಿಗಿರುತ್ತದೆ. ಸಾಧಕರು ಈ ಗುಣವನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸಬೇಕು. ಅಲೋಲುಪ್ತ್ವಂ. ಇಂದ್ರಿಯ ವಿಷಯಗಳಲ್ಲಿ ಅತಿಯಾಗಿ ವರ್ತಿಸದೇ ಇರುವುದು. ಸಾಮಾನ್ಯ ಮನುಷ್ಯನು ಇಂದ್ರಿಯ ಸುಖಕ್ಕಾಗಿ ಚಡಪಡಿಸುತ್ತಿರುತ್ತಾನೆ. ಆತ್ಮ ಸಂಯಮದ ಜೀವನವು ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತದೆ. ಮೃದುವಾಗಿರುವುದು ಮತ್ತು ನಾಚಿಕೆಯ ಸ್ವಭಾವ. ಮೇಲಿನ ಎಲ್ಲಾ ಸದ್ಗುಣಗಳು ಯಾರಲ್ಲಿ ಇವೆಯೋ ಅವರಲ್ಲಿ ಈ 2 ಗುಣಗಳು ಎದ್ದು ಕಾಣುವವು. ಅವರ ಮಾತು, ನಡೆ ಮತ್ತು ನುಡಿಗಳಲ್ಲಿ ಮಾಧುರ್ಯವು ಹೊರಚಿಮ್ಮುತ್ತಿರುವುದು. ತಮ್ಮ ನಡವಳಿಕೆಯಲ್ಲಿ ಅವರು ಅತ್ಯಂತ ನಾಚಿಕೆ ಸ್ವಭಾವದವರು. ಅಚಾಪಲಂ ಅಂದರೆ ಚಾಪಲ್ಯ ಇಲ್ಲದೆ ಇರುವುದು. ಮನಸ್ಸಿನ ಅಸ್ಥಿರತೆ ಮತ್ತು ಚಂಚಲತೆಯು ಇಂದ್ರಿಯಗಳ ಚಾಪಲ್ಯದ ಮೂಲಕ ವ್ಯಕ್ತಗೊಳ್ಳುವುದು. ಶರೀರವು ಮನಸ್ಸಿನ ಕನ್ನಡಿ. ಮನಸ್ಸು ಗಲಿಬಿಲಿಗೊಂಡಾಗ ಮತ್ತು ತಳಮಳಗೊಂಡಾಗ ಇಂದ್ರಿಯಗಳು ಏನೇನೋ ಚೇಷ್ಟೆಯನ್ನು ಮಾಡುತ್ತಿರುತ್ತವೆ. ಸಣ್ಣ ಮಗುವೂ ಕೂಡ ತನ್ನ ಕೈಕಾಲುಗಳನ್ನು ಆಡಿಸುತ್ತಲೇ ಇರುತ್ತದೆ. ಆದರೆ ಅದು ಮನಸ್ಸಿನ ಅಸ್ಥಿರತೆಯಿಂದಲ್ಲ. ಆದರೆ ದೊಡ್ಡವರು ಮಾತ್ರ ಮನಸ್ಸಿನ ಅಸ್ಥಿರತೆಯನ್ನು ಇಂದ್ರಿಯಗಳ ಮೂಲಕ ಹೊರಗೆಡಹುತ್ತಾರೆ. ಇದನ್ನು ತಡೆಹಿಡಿಯಲು ನಾವು ಪ್ರಯತ್ನಿಸಬೇಕು. ಆಚಾರ್ಯ ಶಂಕರರ ಪ್ರಕಾರ ಅಚಾಪಲಂ ಎಂದರೆ ಕೈಕಾಲುಗಳನ್ನು ಸುಮ್ಮನೆ ಅವಶ್ಯಕತೆ ಇಲ್ಲದೆ ಆಡಿಸದಿರುವುದು ಮತ್ತು ವ್ಯರ್ಥವಾಗಿ ಮಾತನಾಡದೇ ಇರುವುದು. ಸಂಕ್ಷೇಪದಲ್ಲಿ ಹೇಳುವುದಾದರೆ ಇಂದ್ರಿಯ ವ್ಯಾಪಾರಗಳನ್ನು ನಿಯಮದಲ್ಲಿ ಇಟ್ಟುಕೊಳ್ಳುವುದು ಎಂದು ಅರ್ಥ. ಮುಂದುವರಿಸುತ್ತಾ ಪರಮಾತ್ಮನು ಹೇಳುತ್ತಾನೆ, ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ತೇಜಸ್ಸು, ಕ್ಷಮೆ, ಧೃತಿ, ಶುಚಿತ್ವ, ಪರರಿಗೆ ಕೇಡು ಬಗೆಯದಿರುವುದು, ತಾನು ದೊಡ್ಡವನೆಂದು ಹೆಮ್ಮೆ ಪಡದಿರುವುದು, ಇವೆಲ್ಲವೂ ಭರತವಂಶೋತ್ಪನ್ನನೇ ದೈವ ಗುಣ ಸಂಪನ್ನನಲ್ಲಿ ಇರುವುದು. ತೇಜಸ್ಸು ಎಂದರೆ ಒಳ್ಳೆಯ ಆಹಾರವನ್ನು ತಿಂದು ಸಾಕಷ್ಟು ಆರಾಮವಾಗಿರುವವನ ಮುಖದಲ್ಲಿ ಕಂಡುಬರುವ ತೇಜಸ್ಸು ಇದಲ್ಲ. ಅಥವಾ ಮುಖದ ಚರ್ಮವನ್ನು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಂಡದ್ದರಿಂದ ಕಾಣುವ ತೇಜಸ್ಸೂ ಕೂಡ ಇದಲ್ಲ. ಆಧ್ಯಾತ್ಮಿಕ ತೇಜಸ್ಸು ಒಂದು ದಿವ್ಯ ಪ್ರಭೆಯಂತೆ ಮುಖದ ಸುತ್ತಲೂ ಕಾಣುವಂತಹದ್ದಲ್ಲ. ಬುದ್ಧಿಯ ತೀಕ್ಷ್ಣತೆ ಹಾಗೂ ಸೂಕ್ಷ್ಮ ಗ್ರಾಹಿತ್ವ, ಪ್ರಶಾಂತವಾದ ಕಣ್ಣುಗಳು, ಪ್ರಸನ್ನವಾದ ಮನಸ್ಸು, ಎಲ್ಲರನ್ನೂ ಪ್ರೀತಿಸುವ ಪ್ರೇಮ ಭರಿತ ಹೃದಯ, ಸದಾ ನಸುನಗುವ ಮುಖ, ಇವು ತೇಜಸ್ಸಿನ ಲಕ್ಷಣಗಳು.
ಅಂಥ ಸಾಧು ಸದಾ ತನ್ನ ಮಂದಹಾಸದಿಂದ ಸಾವಿರಾರು ಜನರ ಸೇವೆ ಮಾಡುತ್ತಿರುತ್ತಾನೆ. ಕ್ಷಮ ಎಂದರೆ ಸಹನೆ ಎಂದರ್ಥ. ಕೇವಲ ಶಾರೀರಿಕ ಮತ್ತು ಮಾನಸಿಕ ನೋವು ಬೇನೆಗಳನ್ನು ಸಹಿಸುವ ಗುಣ ಎಂದು ತಿಳಿದುಕೊಳ್ಳಬಾರದು. ಜೀವನದಲ್ಲಿ ಎದುರಾಗುವ ಎಲ್ಲಾ ದ್ವಂದ್ವಗಳನ್ನು ಅಪ್ರತೀಕಾರ ಪೂರ್ವಕವಾಗಿ ಶಾಂತವಾಗಿ ಸಹಿಸುವ ಶಕ್ತಿಯೇ ಸಹನೆ. ಧೃತಿ ಶರೀರ, ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿಗಳನ್ನು ಒಟ್ಟಿಗೆ ಹಿಡಿದಿಡುವ ಶಕ್ತಿಯೇ ಧೃತಿ. ಅಥವಾ ಜೀವನದಲ್ಲಿ ಎಂತೆಂತಹ ಕಷ್ಟ ತಾಪತ್ರಯಗಳು ಎದುರಾದರೂ ತನ್ನ ಜೀವನದ ಧ್ಯೇಯವನ್ನು ಸಾಧಿಸಿಯೇ ಸಾಧಿಸುವೆನು ಎಂಬ ಹಠಕ್ಕೆ ಧೃತಿ ಎಂದು ಹೆಸರು. ಶುಚಿತ್ವ ಬಾಹ್ಯ ಹಾಗೂ ಆಂತರಿಕ ಶುಚಿತ್ವವನ್ನು ಸಾಧಕನು ಕಾಪಾಡಿಕೊಳ್ಳಬೇಕು. ಇದನ್ನು ಸರಿಯಾಗಿ ತಿಳಿಯದೇ ಇರುವವರು ಮಡಿ ಮಡಿ ಎಂದು ಹೊಡೆದಾಡಿಕೊಳ್ಳುವವರು ಇದ್ದಾರೆ. ಶುಚಿತ್ವವೇ ದೇವತ್ವಕ್ಕೆ ಮೊದಲನೇ ಹೆಜ್ಜೆ. ಅದ್ರೋಹ ಅಹಿಂಸೆಯ ಬಗ್ಗೆ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ದಾಗಿದೆ. ಅಹಿಂಸೆಯನ್ನೇ ಇನ್ನೊಂದು ಶಬ್ದದ ಮೂಲಕ ಪರಮಾತ್ಮನು ಮತ್ತೆ ಇಲ್ಲಿ ಹೇಳಿದ್ದಾನೆ. ಕಾಯೇನ ವಾಚ ಮನಸ ಪರರಿಗೆ ಕೇಡನ್ನು ಬಯಸದೇ ಇರುವುದು ಅದ್ರೋಹವಾಗುತ್ತದೆ. ಹೇಗೆ ಮನುಷ್ಯನು ನಖಶಿಕಾಂತ ತನ್ನನ್ನು ತಾನು ಪ್ರೀತಿಸಿಕೊಳ್ಳುವನು, ಅದೇ ರೀತಿ ಸಾಧಕನು ವಿಶ್ವದ ಎಲ್ಲಾ ಜೀವರಾಶಿಗಳನ್ನು ತನ್ನ ಸ್ವರೂಪವೆಂದೇ ತಿಳಿಯಬೇಕು. ಯಾರಿಗೂ ದ್ರೋಹ ಬಗೆಯಬಾರದು. ಹೆಮ್ಮೆ ಪಡದಿರುವುದು. ನಾನು ಮಾಡಿದೆ, ನನ್ನಿಂದಾಯಿತು, ನನ್ನಷ್ಟು ಕಲಿತವರು ಯಾರೂ ಇಲ್ಲ ಎಂಬ ಭಾವನೆಯು ಹೆಮ್ಮೆ ಎಂದೆನಿಸಿಕೊಳ್ಳುವುದು. ಹೆಮ್ಮೆಯನ್ನು ಬಿಟ್ಟು ನಾವು ಕಾರ್ಯನಿರತರಾಗುವುದಾದರೆ ಮಾಡುವ ಕೆಲಸದಲ್ಲಿ ನೆಮ್ಮದಿ ಶಾಂತಿ ಸಿಗುವುದು ಖಂಡಿತ. ಹೀಗೆ ಮೇಲೆ ಹೇಳಿದ 26 ಸದ್ಗುಣಗಳು ಸದ್ಗುಣ ಸಂಪನ್ನನಲ್ಲಿ ಕಂಡುಬರುವಂತಹವುಗಳು. ಸಾಧಕನಿಗೆ ಇವು ಸಾಧನಗಳು. ಶುದ್ಧ ಜೀವನ ನಡೆಸಬೇಕು ಎನ್ನುವವರಿಗೆ ಇವು ದಾರಿದೀಪಗಳು. ಈಗ ಮುಂದಿನ ಶ್ಲೋಕದಲ್ಲಿ ಪರಮಾತ್ಮನು ಆಸುರಿ ಸಂಪತ್ತನ್ನು ವಿವರಿಸುವುದನ್ನು ನೋಡಬಹುದು. ದಂಭೋ ದರ್ಪೋಭಿಮಾನಶ್ಚ ಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀ. ದಾಂಭಿಕತನ, ಸೊಕ್ಕು, ಹೆಮ್ಮೆ, ಸಿಡುಕು, ಮತ್ತೊಬ್ಬರ ಮನಸ್ಸನ್ನು ನೋಯಿಸುವ ಬಿರುನುಡಿಗಳು, ಅಜ್ಞಾನ ಇವುಗಳು ಇಲೈ ಪಾರ್ಥನೆ ಆಸುರ ಸಂಪತ್ತಿಗೆ ತಕ್ಕವನಾಗಿ ಹುಟ್ಟಿದವನಲ್ಲಿ ಇರುವವು. ಮನುಷ್ಯನ ವ್ಯಕ್ತಿತ್ವದ ಕ್ರೂರ ಚಿತ್ರಣವನ್ನು ಈ ಒಂದು ಶ್ಲೋಕದಲ್ಲಿ ಪರಮಾತ್ಮನು ಬಹಳ ಮಾರ್ಮಿಕವಾಗಿ ನುಡಿದಿದ್ದಾನೆ. ಮನುಷ್ಯನ ಮನಸ್ಸನ್ನು ಹಾಳುಗೆಡಹುವ ಎಲ್ಲಾ ಕೆಟ್ಟ ಗುಣಗಳನ್ನು ಈ ಒಂದೇ ಶ್ಲೋಕದಲ್ಲಿ ಪರಮಾತ್ಮನು ಕ್ರೋಢೀಕರಿಸಿದ್ದಾನೆ. ಇವುಗಳನ್ನು ತಿಳಿಯುವುದರಿಂದ ಅಂತಹ ಗುಣಗಳು ನಮ್ಮಲ್ಲಿ ಬೆಳೆಯದಂತೆ ಎಚ್ಚರ ವಹಿಸಲು ಸಾಧ್ಯವಾಗುವುದು. ದಂಭ 4 ಜನರ ಮಧ್ಯದಲ್ಲಿ ತಾನು ಒಳ್ಳೆಯವನು ಎಂದು ತೋರಿಸಿಕೊಳ್ಳುವ ಗುಣವಿದು. ಇದು ಮಿಥ್ಯಾಚಾರಿಯ ಲಕ್ಷಣ. ಮಾಡಬಾರದುದನ್ನೆಲ್ಲ ಮಾಡುತ್ತಾ ತಾನು ಅತ್ಯಂತ ಧಾರ್ಮಿಕ ವ್ಯಕ್ತಿ ಎಂದು ಅವನು ತೋರಿಸಿಕೊಳ್ಳುತ್ತಿರುತ್ತಾನೆ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ತಾನು ಮಾಡುವ ನೀಚ ಕೃತ್ಯಗಳನ್ನೆಲ್ಲ ಮರೆಮಾಚಲು ಪ್ರಯತ್ನಿಸುತ್ತಾನೆ. ದರ್ಪ ವ್ಯಕ್ತಿಗೆ ತನ್ನಲ್ಲಿರುವ ವಿದ್ಯೆ, ಹಣ ಮತ್ತು ಅಧಿಕಾರದಿಂದಾಗಿ ಹೆಮ್ಮೆ ಬರುವುದು ಸ್ವಾಭಾವಿಕ. ಈ ಅಧಿಕಾರವನ್ನು, ವಿದ್ಯೆಯನ್ನು ಅಥವಾ ಹಣವನ್ನು ದುರುಪಯೋಗಪಡಿಸಿಕೊಳ್ಳುವುದಾದರೆ ಆಗ ಅದು ದರ್ಪವಾಗುವುದು. ಅದು ಅವನಿಗೆ ಮಾರಕವಾಗುವುದು. ಅಂತಹ ವ್ಯಕ್ತಿಯು ಸಮಾಜದಿಂದ ದೂಷಿಸಲ್ಪಡುತ್ತಾನೆ. ಅಂತಹವನು ಸಮಾಜದಲ್ಲಿ ಒಬ್ಬಂಟಿಗನಾಗಿ ಬದುಕಬೇಕಾಗುತ್ತದೆ. ಅವನ ದರ್ಪ ಅಹಂಕಾರಗಳೇ ಅವನ ಜೀವನ ಸಂಗಾತಿಗಳು. ಕ್ರೋಧ ದಂಭಾಹಂಕಾರವುಳ್ಳವನಲ್ಲಿ ಕ್ರೋಧವು ಸ್ವಾಭಾವಿಕವಾಗಿರುವುದು. ಏಕೆಂದರೆ ಅವನನ್ನು ಯಾರೂ ಗೌರವಿಸದೇ ಇದ್ದಾಗ, ಅವನಲ್ಲಿರುವ ಹಣ ಮತ್ತು ಅಧಿಕಾರಕ್ಕೆ ಯಾರೂ ಮನ್ನಣೆ ಕೊಡದೇ ಇದ್ದಾಗ ಅವನಿಗೆ ಕೋಪ ಬರುವುದು ಸಹಜವೇ. ಕೋಪ ಬಂದಾಗ ಅವನ ನಾಲಿಗೆಯಿಂದ ಪರರ ಮನಸ್ಸನ್ನು ನೋಯಿಸುವ ಬಿರುನುಡಿಗಳು ಬಾರದೆ ಇನ್ನೇನು ತಾನೇ ಬರಬೇಕು? ಇವೆಲ್ಲಕ್ಕೂ ಅವನಲ್ಲಿರುವ ಅಜ್ಞಾನವೇ ಕಾರಣ. ಅವನಿಗೆ ತನ್ನ ಸ್ವರೂಪವೇನು ಎಂಬುದೇ ತಿಳಿದಿಲ್ಲ, ಪ್ರಪಂಚದ ಬಗ್ಗೆಯೂ ತಿಳಿದಿಲ್ಲ. ಆದುದರಿಂದಲೇ ಅವನು ತನ್ನ ಅಹಂಕಾರವನ್ನು ಬೆಳೆಸಿಕೊಂಡಿರುವುದು. ಅಹಂಕಾರದ ದರ್ಪಣದ ಮೂಲಕ ಅವನು ಪ್ರಪಂಚವನ್ನು ನೋಡಿದಾಗ ಅವನಿಗೆ ಎಲ್ಲವೂ ತಲೆಕೆಳಗಾಗಿಯೇ ಕಾಣುವುದು. ಹಾಗಾಗಿ ಅವನು ಪ್ರತಿನಿತ್ಯವೂ ಸಿಡುಕಿನ ಜೀವನವನ್ನೇ ನಡೆಸುತ್ತಿರುತ್ತಾನೆ. ಇಂತಹ ಗುಣಗಳನ್ನು ಪಡೆದವರನ್ನು ಆಸುರಿ ಸಂಪತ್ತುಳ್ಳವರು ಎಂದು ಪರಮಾತ್ಮನು ಇಲ್ಲಿ ಹೇಳುತ್ತಾನೆ. ಇದೀಗ ಮುಂದಿನ ಶ್ಲೋಕದಲ್ಲಿ ಸದ್ಗುಣಗಳಿಗೆ ದೈವಿ ಸಂಪತ್ತು ಮತ್ತು ದುರ್ಗುಣಗಳಿಗೆ ಆಸುರಿ ಸಂಪತ್ತು, ಇವುಗಳಿಗೆ ಏನು ಫಲ ಸಿಗುವುದು ಎಂಬುದನ್ನು ಪರಮಾತ್ಮನು
ಹೇಳುತ್ತಾನೆ. ದೈವೀ ಸಂಪದ್ವಿಮೋಕ್ಷಾಯ ನಿಬಂಧಾಯ ಸುರೀಮತ ಮಾ ಶುಚಃ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ದೈವಿ ಸಂಪತ್ತು ಮೋಕ್ಷಕ್ಕೂ ಆಸುರಿ ಸಂಪತ್ತು ಬಂಧಕ್ಕೂ ಕಾರಣವಾಗುವುದು ಎಂಬುದು ಬಲ್ಲವರ ಮತವು. ಎಲೈ ಪಾಂಡುಪುತ್ರನೇ, ನೀನು ದೈವೀ ಸಂಪತ್ತಿಗೆ ತಕ್ಕವನಾಗಿಯೇ ಹುಟ್ಟಿರುವೆ, ಶೋಕಿಸದಿರು. ಮೇಲಿನ ವಿವರಣೆಗಳನ್ನು ಕೇಳಿದ ಓದುಗರಿಗೆ ನಾವು ಯಾವ ಗುಂಪಿಗೆ ಸೇರಿದವರು ಎಂಬ ಸಂಶಯ ಬರುವುದು ಸಹಜ. ಸಾಮಾನ್ಯವಾಗಿ ನಮ್ಮೆಲ್ಲರಲ್ಲಿ ಒಳ್ಳೆಯ ಗುಣಕ್ಕಿಂತ ಕೆಟ್ಟ ಗುಣಗಳೇ ಜಾಸ್ತಿ ಇರುವುದರಿಂದ ನಾವು ಆಸುರಿ ಸಂಪತ್ತಿಗೆ ಸೇರಿದವರೋ ಏನೋ ಎಂದೆನ್ನಿಸುವುದು ಸಹಜ. ಅರ್ಜುನನಿಗೂ ಕೂಡ ಇದೇ ರೀತಿ ಅನ್ನಿಸಿರಬೇಕು. ಅರ್ಜುನನ ಮುಖಲಕ್ಷಣದ ಮೂಲಕ ಅವನ ಮನಸ್ಸನ್ನು ಗ್ರಹಿಸಿದ ಪರಮಾತ್ಮನು, ನೀನು ಶೋಕಿಸಬೇಡ, ನೀನು ದೈವೀ ಸಂಪತ್ತನ್ನು ಪಡೆದವನು ಎಂದು ಹೇಳುತ್ತಾ ಸಂತೈಸುತ್ತಾನೆ. ಭಗವದ್ಗೀತೆಯನ್ನು ಅಧ್ಯಯನ ಮಾಡುವ ಎಲ್ಲಾ ಸಾಧಕರು ದೈವೀ ಸಂಪತ್ತಿಗೆ ಸೇರಿದವರು. ಪರಮಾತ್ಮನು ಇಲ್ಲಿ ಈ ಎರಡು ರೀತಿಯ ಸಂಪತ್ತುಗಳನ್ನು ಹೇಳಿರುವುದು ಸದ್ಗುಣ ಸಂಪನ್ನರನ್ನು ಹೊಗಳುವುದಕ್ಕಾಗಿಯೂ ಅಲ್ಲ, ಕೆಟ್ಟವರನ್ನು ತೆಗಳುವುದಕ್ಕಾಗಿಯೂ ಅಲ್ಲ. ಮನಸ್ಸಿನ ಶುದ್ಧೀಕರಣಕ್ಕೆ ಸಹಾಯಕವಾಗುವಂತೆ ಪರಮಾತ್ಮನು ಮನಸ್ಸನ್ನು ವಿಶ್ಲೇಷಿಸಿದುದು. ಈ ಎರಡನ್ನೂ ತಿಳಿಯುವುದರಿಂದ ನಮ್ಮ ಮನಸ್ಸಿನ ಶಕ್ತಿ ಸಾಮರ್ಥ್ಯವನ್ನು ಹಾಳುಗೆಡಹುವ ದುರ್ಗುಣಗಳಿಗೆ ಬಲಿಯಾಗದೆ ಸದ್ಗುಣಗಳನ್ನು ಮಾತ್ರ ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತದೆ. ಮಾತ್ರವಲ್ಲ, ಸದ್ಗುಣ ಸಂಪನ್ನನು ಮೋಕ್ಷಕ್ಕೆ ಅರ್ಹನಾಗುತ್ತಾನೆ. ದುರ್ಗುಣಗಳನ್ನು ಏಕೆ ಬೆಳೆಸಿಕೊಳ್ಳಬಾರದು ಎಂದು ಯಾರಾದರೂ ಕೇಳಿದರೆ ಅದಕ್ಕೂ ಸಮರ್ಪಕವಾದ ಉತ್ತರವನ್ನು ಇಲ್ಲಿ ಪರಮಾತ್ಮನು ಕೊಟ್ಟಿದ್ದಾನೆ. ದುರ್ಗುಣಗಳು ಮನುಷ್ಯನ ಸಂಸಾರಕ್ಕೆ ಕಾರಣವಾಗುತ್ತವೆ ಎಂದು ಹೇಳಿದ್ದಾನೆ. ಅರ್ಜುನ, ನೀನು ಶೋಕಿಸಬೇಡ, ದೈವೀ ಸಂಪತ್ತನ್ನು ಪಡೆದುಕೊಂಡೇ ನೀನು ಹುಟ್ಟಿದ್ದೀಯೇ ಎಂದು ತನ್ನ ಶಿಷ್ಯನನ್ನು ಗುರುವು ಸಂತೈಸುತ್ತಾನೆ. ನಮ್ಮನ್ನು ನಾವು ಎಂದಿಗೂ ಅವಹೇಳನ ಮಾಡಿಕೊಳ್ಳಬಾರದು. ನಾನು ಕೆಟ್ಟವನು, ನಾನು ಎಂದೂ ಒಳ್ಳೆಯವನಾಗಲು ಸಾಧ್ಯವಿಲ್ಲ ಎಂದು ಯಾರೂ ತಿಳಿದುಕೊಳ್ಳಬಾರದು. ಆ ರೀತಿ ತನ್ನನ್ನು ತಾನು ಮೂದಲಿಸಿಕೊಳ್ಳುವವನಿಗೆ ಸಾಧನೆಯ ಪಥದಲ್ಲಿ ಎಂದಿಗೂ ಮುಂದುವರಿಯಲು ಸಾಧ್ಯವಿಲ್ಲ. ಸಾಧಕನಿಗೆ ಆತ್ಮವಿಶ್ವಾಸ ಬೇಕು. ಶಿಷ್ಯರ ಮನಸ್ಸಿನಲ್ಲಿ ಆತ್ಮವಿಶ್ವಾಸವನ್ನು ತುಂಬುವ ಜವಾಬ್ದಾರಿ ಗುರುವಿನದು. ನಿಜವಾಗಿ ನೋಡಿದರೆ ಒಳ್ಳೆಯ ಗುಣಗಳು ನಮ್ಮಲ್ಲಿ ಸ್ವಾಭಾವಿಕವಾಗಿ ಇವೆ. ಅಜ್ಞಾನದಿಂದಾಗಿ ನಾವು ಕೆಡುವುದು. ಈ ಅಜ್ಞಾನವನ್ನು ಕಳೆದುಕೊಂಡಾಗ ನಾವು ಮತ್ತೆ ನಮ್ಮ ಸ್ವರೂಪಕ್ಕೆ ಹಿಂದಿರುಗುವೆವು. ಉದಾಹರಣೆಗೆ, ಮುಖ ನೋಡುವ ಕನ್ನಡಿಯು ಧೂಳಿನಿಂದ ಆವೃತವಾಗಿದ್ದರೆ ಅದರಲ್ಲಿ ಪ್ರತಿಬಿಂಬವು ಸರಿಯಾಗಿ ಕಾಣಿಸದು. ಇದರ ಅರ್ಥ ಆ ಕನ್ನಡಿಗೆ ಪ್ರತಿಬಿಂಬಿಸುವ ಶಕ್ತಿ ಇಲ್ಲ ಎಂದಲ್ಲ. ತಾತ್ಕಾಲಿಕವಾಗಿ ಧೂಳು ಅದರ ಮೇಲ್ಮೆಯನ್ನು ಆವರಿಸಿದೆ ಅಷ್ಟೇ. ಆ ಧೂಳು ಸ್ವಚ್ಛವಾದ ಬಟ್ಟೆಯಿಂದ ಒರೆಸಿ ತೆಗೆಯುವುದಾದರೆ ಕನ್ನಡಿಯು ತನ್ನ ಸ್ವಸ್ವರೂಪಕ್ಕೆ ಹಿಂತಿರುಗುವುದು. ಇದೇ ರೀತಿ ಆಸುರಿ ಸಂಪತ್ತುಳ್ಳವನು ಕೂಡ ತನ್ನ ಸ್ವಸ್ವರೂಪದಲ್ಲಿ ಶುದ್ಧ ಚೈತನ್ಯ ಸ್ವರೂಪನೇ. ಆದರೆ ಅವನು ತನ್ನ ಅಜ್ಞಾನದಿಂದಾಗಿ ತಾತ್ಕಾಲಿಕವಾಗಿ ಕೆಟ್ಟವನಾಗಿದ್ದಾನೆ ಅಷ್ಟೇ. ಆಸುರಿ ಸಂಪತ್ತುಳ್ಳ ವ್ಯಕ್ತಿಗಳ ಮನಸ್ಸು ಹೇಗಿರುತ್ತದೆ ಎಂಬುದನ್ನು ಮುಂದಿನ ಶ್ಲೋಕಗಳಲ್ಲಿ ಪರಮಾತ್ಮನು ವಿವರಿಸುತ್ತಾನೆ. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ಈ ಲೋಕದಲ್ಲಿ ದೈವ ಮತ್ತು ಆಸುರ ಎಂದು ಎರಡು ಬಗೆಯ ಪ್ರಾಣಿ ಸೃಷ್ಟಿಗಳಿರುವವು. ಎಲೈ ಪಾರ್ಥನೆ, ದೈವ ಸಂಪತ್ತಿನ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾಯಿತು. ಇನ್ನು ಆಸುರ ಸಂಪತ್ತನ್ನು ಹೇಳುವೆನು ಕೇಳು. ಪರಮಾತ್ಮನ ಪ್ರಕಾರ ಇಡೀ ಜಗತ್ತನ್ನು ಎರಡು ಭಾಗಗಳಾಗಿ ವಿಂಗಡಿಸಬಹುದು. ದೈವಿ ಸಂಪತ್ತುಳ್ಳ ಕೆಲವು ಜೀವರಾಶಿಗಳು ಹಾಗೂ ಆಸುರಿ ಸಂಪತ್ತುಳ್ಳ ಕೆಲವು ಜೀವರಾಶಿಗಳು ಎಂದು. ಮೂರನೆಯದಾದ ರಾಕ್ಷಸಿ ಸಂಪತ್ತನ್ನೊಳಗೊಂಡ ಜೀವರಾಶಿಗಳು ಇವೆ. ಆದರೆ ಪರಮಾತ್ಮನು ಈ ಬಗ್ಗೆ ಇಲ್ಲಿ ಏನನ್ನು ಹೇಳುತ್ತಿಲ್ಲ. ಬಹುಶಃ ಮೇಲಿನ ಎರಡು ಗುಣಗಳುಳ್ಳವರಿಗೆ ಮಾತ್ರ ಆಧ್ಯಾತ್ಮಿಕ ಪ್ರವಚನಗಳನ್ನು ಕೇಳುವ ಅರ್ಹತೆಯಿದೆ ಎಂದು ಕಾಣುತ್ತದೆ. ರಾಕ್ಷಸಿ ಸಂಪತ್ತುಳ್ಳವರನ್ನು ಅದಕ್ಕಾಗಿಯೇ ಪರಮಾತ್ಮನು ದೂರ ಇಟ್ಟಿದ್ದಿರಬೇಕು. ಅವರು ವಿಕಾಸದ ಅತ್ಯಂತ ಕೆಳಗಿನ ಹಂತದಲ್ಲಿ ಇದ್ದಾರೆ ಎಂದು ಕಾಣುತ್ತದೆ. ಜೀವನದಲ್ಲಿ ಸಾಕಷ್ಟು ಕಷ್ಟ, ನಷ್ಟ, ಪೆಟ್ಟುಗಳನ್ನು ತಿಂದು ಆಸುರಿ ಸಂಪತ್ತುಳ್ಳವರ ಮಟ್ಟಕ್ಕೆ ಅವರು ಬರಬೇಕು. ಅಲ್ಲಿಂದ ನಂತರ ನಿಧಾನವಾಗಿ ದೈವಿ ಸಂಪತ್ತನ್ನು ಅವರು ಪಡೆಯುತ್ತಾರೆ. ದೈವಿ ಸಂಪತ್ತು ಅವರನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗುತ್ತದೆ.
4ನೆಯ ಶ್ಲೋಕದಲ್ಲಿ ಸಂಕ್ಷೇಪವಾಗಿ ಆಸುರಿ ಸಂಪತ್ತನ್ನು ವಿವರಿಸಿದ್ದರೂ ಇಲ್ಲಿಂದ ಮುಂದಿನ ಶ್ಲೋಕಗಳಲ್ಲಿ ಅದರ ವಿಸ್ತಾರವಾದ ವಿವರಣೆಯಿದೆ. ಸಾಮಾನ್ಯವಾಗಿ ಎಲ್ಲ ಧರ್ಮಶಾಸ್ತ್ರಗಳಲ್ಲಿ ಸದ್ಗುಣ ಸಂಪನ್ನರ ವಿವರಣೆ ಇರುವುದೇ ಜಾಸ್ತಿ. ಯಾವ ಧರ್ಮಶಾಸ್ತ್ರದಲ್ಲೂ ಆಸುರಿ ಸಂಪತ್ತಿನ ವಿವರಣೆ ಇರುವುದು ಕಡಿಮೆ. ಹಿಂದೂ ಶಾಸ್ತ್ರದಲ್ಲಿ ಇವೆರಡನ್ನೂ ನಾವು ಕಾಣಬಹುದು. ಕೆಲವು ಟೀಕಾಕಾರರು ಇದು ನಮ್ಮ ಋಷಿಗಳಲ್ಲಿದ್ದ ಒಂದು ದೊಡ್ಡ ಕೊರತೆ ಎಂದು ಹೇಳಿರುವುದುಂಟು. ಆದರೆ ಇದು ಸರಿಯಲ್ಲ. ಕೆಟ್ಟ ಗುಣಗಳ ಬಗ್ಗೆಯೂ ಕೂಡ ಸವಿಸ್ತಾರವಾದ ವಿವರಣೆಯನ್ನು ಕೊಡಬೇಕಾಗುತ್ತದೆ. ಇಂದಿನ ನಮ್ಮ 20ನೆಯ ಶತಮಾನಕ್ಕೆ ಈ ವಿವರಣೆಗಳು ಸರಿ ಹೋಗುತ್ತವೆ. ಇಂದಿನ ಮನಃಶಾಸ್ತ್ರಜ್ಞರಿಗೆ ಮನಸ್ಸು ಕೆಟ್ಟ ರೀತಿಯಲ್ಲಿ ವರ್ತಿಸುವುದಕ್ಕೆ ಕಾರಣ ಇನ್ನೂ ಸಿಗಲಿಲ್ಲ. ಅವರೂ ಕೂಡ ಗೀತೆಯನ್ನೇ ಮೊರೆ ಹೋಗಬೇಕಾಗಿದೆ. ಮನಸ್ಸಿನಲ್ಲಿರುವ ಕೆಟ್ಟ ಗುಣಗಳ ಬಗ್ಗೆ ಮತ್ತು ಅವುಗಳಿಂದ ಆಗುವ ಹಾನಿಯ ಬಗ್ಗೆ ಮೊದಲೇ ತಿಳಿಯುವುದರಿಂದ ಕೆಟ್ಟ ಗುಣಗಳು ಬೆಳೆಯದಂತೆ ಅವುಗಳನ್ನು ತಡೆಗಟ್ಟಬಹುದು. ನಿನ್ನಲ್ಲಿರುವ ಮಾನಸಿಕ ದೌರ್ಬಲ್ಯದ ಬಗ್ಗೆ ನೀನು ಎಚ್ಚರವಾಗಿರುವುದಾದರೆ ಅದನ್ನು ನೀನು ಗೆದ್ದಂತೆ ಎಂದು ಇಂದಿನ ಮನಃಶಾಸ್ತ್ರಜ್ಞರು ಹೇಳುತ್ತಿದ್ದಾರೆ. ಕೆಟ್ಟ ಗುಣಗಳು ಒಳ್ಳೆಯ ಗುಣಗಳಿಗೆ ವಿರುದ್ಧವಾದವುಗಳಲ್ಲ. ಒಳ್ಳೆಯ ಗುಣಗಳನ್ನು ನಾವು ಪಾಲಿಸದೇ ಇದ್ದಾಗ ಕೆಟ್ಟವರಾಗುವೆವು. ಆದುದರಿಂದ ಕೆಟ್ಟ ಗುಣಗಳನ್ನು ವರ್ಣಿಸುವಲ್ಲಿ ಹಿಂದೆ ಹೇಳಿರುವ ಒಳ್ಳೆಯ ಗುಣಗಳಿಗೆ ವಿರೋಧವಾದುದನ್ನು ಗ್ರಹಿಸಬೇಕೆಂದಿಲ್ಲ. ಒಳ್ಳೆಯ ವ್ಯಕ್ತಿಯು ತನ್ನ ಅಜ್ಞಾನದಲ್ಲಿ ಕೆಟ್ಟವನಾಗುತ್ತಾನೆ. ತನ್ನ ತಪ್ಪನ್ನು ಅರಿತು ಅವನ್ನು ತಿದ್ದಿಕೊಂಡಾಗ ಅವನು ಒಳ್ಳೆಯವನಾಗುತ್ತಾನೆ. ಮುಂದಿನ ಶ್ಲೋಕದಿಂದ ಆಸುರಿ ಪ್ರವೃತ್ತಿಯುಳ್ಳ ಜನರ ವಿವರಣೆಯನ್ನು ಪರಮಾತ್ಮನು ಮಾಡುತ್ತಾನೆ. 1ನೆಯ ಶ್ಲೋಕದ ವಿವರಣೆಯನ್ನು ನೋಡುವಾಗಲೇ ಆ ಜನರ ಬಗ್ಗೆ ನಮ್ಮ ಹೃದಯದಲ್ಲಿ ಅನುಕಂಪವು ಮೂಡಿಬರುತ್ತದೆ. ಪ್ರವೃತ್ತಿಂಚ ನಿವೃತ್ತಿಂಚ ಜನಾ ನ ವಿದುರಾಸುರಾಃ ನ ಶೌಚಂ ನಾಪಿ ಚಾಚಾರ ನ ಸತ್ಯಂ ತೇಷು ವಿದ್ಯತೆ. ಅಸುರ ಜನರಿಗೆ ಇದು ಮಾಡತಕ್ಕದ್ದು, ಇದು ಬಿಡತಕ್ಕದ್ದು ಎಂಬುದು ತಿಳಿಯದು. ಅವರಲ್ಲಿ ಶುಚಿತ್ವವಿಲ್ಲ, ಆಚಾರವಿರುವುದಿಲ್ಲ, ಸತ್ಯವೂ ಇರುವುದಿಲ್ಲ. ಆಸುರಿ ಸಂಪತ್ತಿನ ಜನರಿಗೆ ತಾವು ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬಾರದು ಎಂಬುದು ತಿಳಿಯದು. ಏಕೆಂದರೆ ಅವರ ಮನಸ್ಸು ಅಜ್ಞಾನದಿಂದ ಆವೃತವಾಗಿರುತ್ತದೆ. ಧಾರ್ಮಿಕ ಕೆಲಸಗಳನ್ನು ಮತ್ತು 4 ಜನರಿಗೆ ಉಪಯೋಗವಾಗುವಂತಹ ಕೆಲಸಗಳನ್ನು ನಾವು ಮಾಡಬೇಕಾದ ಕರ್ಮಗಳು ಎಂದು ಹೇಳಬಹುದು. ಇಂತಹ ಕೆಲಸಗಳನ್ನು ಮಾಡುವುದರಿಂದ 4 ಜನರಿಗೆ ಸಹಾಯವೂ ಆಗುತ್ತದೆ. ಮಾತ್ರವಲ್ಲದೆ ಕರ್ತೃವಿನ ಅಂತಃಕರಣವು ಶುದ್ಧಗೊಳ್ಳುತ್ತದೆ. ಇಂತಹ ಕೆಲಸಗಳನ್ನು ಮಾಡದೇ ಇರುವುದನ್ನು ಇಲ್ಲಿ ನಿವೃತ್ತಿ ಎಂದು ಹೇಳಿರುವುದು. ಆಸುರಿ ಸಂಪತ್ತುಳ್ಳವರು ಹೀಗೆ ಮಾಡಬೇಕಾದ ಸತ್ಕರ್ಮಗಳಿಂದ ವಂಚಿತರಾಗುತ್ತಾರೆ. ಅವರಲ್ಲಿರುವ ಅಜ್ಞಾನವೇ ಇದಕ್ಕೆ ಕಾರಣ. ತಿಳಿಯದೆ ಮಾಡಿದ ತಪ್ಪನ್ನು ನ್ಯಾಯಾಲಯವು ಕ್ಷಮಿಸದೇ ಇರಬಹುದು. ಆದರೆ ಸಮಾಜವು ಅದರ ಬಗ್ಗೆ ಸದಾ ತನ್ನ ಅನುಕಂಪವನ್ನು ತೋರಿಸುತ್ತಿರುತ್ತದೆ. ಅವರಲ್ಲಿ ಶುಚಿತ್ವವಿರುವುದಿಲ್ಲ ಎಂದು ಇಲ್ಲಿ ಹೇಳಿದೆ. ಆಂತರಿಕ ಶುಚಿತ್ವ ಇದ್ದರೆ ತಾನೇ ಬಾಹ್ಯ ಶುಚಿತ್ವ ಬರುವುದು. ಅವರಲ್ಲಿ ಎರಡೂ ಇರುವುದಿಲ್ಲ. ಯಾವ ಕೆಲಸವನ್ನು ತಾನು ಮಾಡಬೇಕು ಎಂಬುದನ್ನು ತಿಳಿಯದ ಅವನು ಸದಾ ಕೆಟ್ಟ ಕೆಲಸಗಳನ್ನೇ ಮಾಡುತ್ತಿರುತ್ತಾನೆ. ಅವನಲ್ಲಿ ಶುಚಿತ್ವವೂ ಇಲ್ಲ, ಆಚಾರವೂ ಇಲ್ಲ. ವಿಚಾರವು ಶುದ್ಧವಾಗಿದ್ದರೆ ತಾನೇ ಆಚಾರವು ಶುದ್ಧವಾಗಿರುವುದು. ಇಂತಹವನು ಸತ್ಯವಂತನಾಗಿ ಬಾಳುವುದಾದರೂ ಹೇಗೆ? ಪರಮಾತ್ಮನು ಇಲ್ಲಿ ಕೊಟ್ಟಿರುವ ವಿವರಣೆಗಳನ್ನು ನೋಡುವಾಗ ಆಸುರಿ ಸಂಪತ್ತುಳ್ಳವರ ಬಗ್ಗೆ ನಮ್ಮ ಹೃದಯದಲ್ಲಿ ದ್ವೇಷವು ಮೂಡಿಬರುವ ಬದಲು ಹೆಚ್ಚಿನ ಅನುಕಂಪವೇ ಎದ್ದು ಬರುತ್ತದೆ. ಅಸತ್ಯಮಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯಾತ್ ಕಾಮಹೈತುಕಂ. ಜಗತ್ತೆಲ್ಲವೂ ಅಸತ್ಯಮಯವಾಗಿರುವುದೆಂದು, ಅದಕ್ಕೆ ಧರ್ಮಾಧರ್ಮದ ಅಡಿಗಟ್ಟು ಇಲ್ಲವೆಂದು, ಈಶ್ವರನೂ ಇಲ್ಲವೆಂದು, ಕಾಮವೆಂಬ ಹೇತುವಿನಿಂದ ಒಬ್ಬರೊಡನೊಬ್ಬರು ಸೇರುವುದರಿಂದಲೇ ಎಲ್ಲವೂ ಆಗಿರುವುದೆಂದು ಅವರು ಹೇಳುತ್ತಿರುವರು. ಆಸುರಿ ಸಂಪತ್ತುಳ್ಳವನ ವಿವರಣೆಯನ್ನು ಓದುವಾಗ ಅವನೊಬ್ಬ ನಾಸ್ತಿಕನಂತೆ ಕಂಡುಬರುತ್ತಾನೆ. ಪ್ರಪಂಚದ ಆಗುಹೋಗುಗಳು ಅವನಿಗೆ ಸ್ವಲ್ಪವೂ ಅರ್ಥವಾಗುವುದಿಲ್ಲ. ಯಾವ ಘಟನೆಗಳಿಗೂ ತಲೆಬುಡವಿಲ್ಲವೆಂದೇ ಅವನ ಅನಿಸಿಕೆ. ಇಂದ್ರಿಯಾತೀತವಾದ ಒಂದು ವಸ್ತುವಿದೆ, ಆ ಶಕ್ತಿಯಿಂದಾಗಿ ಇಡೀ ಪ್ರಪಂಚವು ನಡೆಯುತ್ತಿರುವುದು ಎಂಬುದರ ಬಗ್ಗೆ ಅವನಿಗೆ ಸ್ವಲ್ಪವೂ ನಂಬಿಕೆ ಇಲ್ಲ. ಜಗತ್ತು ಅವರಿಗೆ ಕಾಣುತ್ತದೆ, ಸತ್ಯ. ಆದರೆ ಜಗದೀಶ್ವರನನ್ನು ಅವರು ನಂಬುವುದಿಲ್ಲ.
ಪ್ರಪಂಚಕ್ಕೆ ಕಾರಣವೇ ಇಲ್ಲ ಎಂಬುದು ಅವರ ಮತ. ಸದಾ ಬದಲಾಗುತ್ತಿರುವ ಪ್ರಪಂಚವನ್ನು ಅವರು ಒಪ್ಪುತ್ತಾರೆ. ಈ ಎಲ್ಲಾ ಬದಲಾವಣೆಗಳು ಬದಲಾಗದ ಒಂದು ಅಧಿಷ್ಠಾನದ ಸನ್ನಿಧಿಯಲ್ಲಿ ನಡೆಯುತ್ತಿದೆ ಎಂಬುದನ್ನು ಒಪ್ಪಿಕೊಳ್ಳುವುದಿಲ್ಲ. ಇಂದ್ರಿಯ ಗೋಚರವಾದ ಜಗತ್ತು ಮಾತ್ರ ಸತ್ಯ ಎಂಬುದು ಅವರ ಮತ. ಪ್ರಪಂಚಕ್ಕೆ ಈಶ್ವರನೆಂಬ ಒಡೆಯನಿಲ್ಲ ಎಂದು ಅವರು ಹೇಳುತ್ತಾರೆ. ಎಲ್ಲಾ ಜೀವರಾಶಿಗಳಲ್ಲಿರುವ ಹೆಣ್ಣು ಗಂಡುಗಳೆಂಬ ಎರಡು ಜಾತಿಗಳು ಕೂಡುವುದರಿಂದ ಪ್ರಪಂಚದ ಸೃಷ್ಟಿ ಕಾರ್ಯವು ನಡೆಯುತ್ತಿದೆ ಎಂದು ಅವರು ಹೇಳುತ್ತಾರೆ. ಎಲ್ಲಾ ಜೀವರಾಶಿಗಳ ಸೃಷ್ಟಿಗೆ ಅವರಲ್ಲಿರುವ ಕಾಮವೇ ಕಾರಣವೆಂದು ಅವರು ಹೇಳುವುದು. ಇಂದಿನ ಮನಃಶಾಸ್ತ್ರಜ್ಞರೂ ಕೂಡ ಜಗತ್ತಿನಲ್ಲಿ ನಡೆಯುವ ಎಲ್ಲಾ ಘಟನೆಗಳಿಗೆ ಕಾಮವೇ ಮುಖ್ಯವಾದ ಕಾರಣ ಎಂದು ಹೇಳುತ್ತಾರೆ. ಮುಂದುವರಿಸುತ್ತಾ ಪರಮಾತ್ಮನು ಹೇಳುತ್ತಾನೆ, ಏತಾಂ ದೃಷ್ಟಿಮವಷ್ಟಭ್ಯಂ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಈ ದೃಷ್ಟಿಯನ್ನು ಅವಲಂಬಿಸಿ ತಾವು ಹಾಳಾಗುವ ಅಲ್ಪಮತಿಗಳು ಜಗತ್ತಿಗೆ ಶತ್ರುಗಳಾಗಿ, ಜಗತ್ತಿನ ನಾಶಕ್ಕಾಗಿ ಕ್ರೂರ ಕರ್ಮಿಗಳಾಗಿ ಹುಟ್ಟುವರು. ಜಗತ್ತಿಗೆ ಒಡೆಯನೇ ಇಲ್ಲವೆಂಬ ದೃಷ್ಟಿಯನ್ನು ಅವಲಂಬಿಸಿಕೊಂಡು ಈ ಜನರು ಪ್ರಾಣಿಗಳಂತೆ ಸ್ವೇಚ್ಛೆಯಿಂದ ಬದುಕುವರು. ಇಂಥವರಿರುವ ಸಮಾಜದಲ್ಲಿ ಅಶಾಂತಿ ಅತೃಪ್ತಿಗಳೇ ತಾಂಡವವಾಡುತ್ತಿರುವವು. ಇಂಥವರನ್ನು ಇಲ್ಲಿ ನಷ್ಟಜೀವಿಗಳು ಎಂದು ಪರಮಾತ್ಮನು ಹೇಳುತ್ತಾನೆ. ಏಕೆಂದರೆ ಇವರು ತಮ್ಮ ಅಜ್ಞಾನದಿಂದಾಗಿ ಮಾಡಬಾರದುದನ್ನು ಮಾಡುತ್ತಾ ತಮ್ಮ ಅಳಿವನ್ನು ತಾವೇ ಮಾಡಿಕೊಳ್ಳುತ್ತಾರೆ. ಇವರನ್ನು ಪರಮಾತ್ಮನು ಅಲ್ಪ ಬುದ್ಧಿಗಳೆಂದು ಹೇಳಿದ್ದಾನೆ. ಬುದ್ಧಿಯು ತನ್ನ ಧರ್ಮಾಧರ್ಮ ವಿವೇಚನಾ ಶಕ್ತಿಯನ್ನು ಕಳೆದುಕೊಳ್ಳುವುದಾದರೆ ಅದು ಮತ್ತೆ ಬುದ್ಧಿ ಎನಿಸುವುದಿಲ್ಲ. ಬುದ್ಧಿರಹಿತ ಮನುಷ್ಯರು ಪ್ರಾಣಿಗಳಿಗಿಂತ ನೀಚರಾಗಿ ವರ್ತಿಸುತ್ತಾರೆ. ಬುದ್ಧಿಯ ಮೂಲಕ ತಮ್ಮ ಅಭ್ಯುದಯವನ್ನು ಮಾಡಿಕೊಳ್ಳುವುದನ್ನು ಬಿಟ್ಟು ಅವರು ತಮ್ಮ ಸರ್ವನಾಶವನ್ನು ಮಾಡಿಕೊಳ್ಳುತ್ತಾರೆ. ಇಂತಹವರನ್ನು ಕ್ರೂರ ಕರ್ಮಿಗಳು ಎಂದು ಪರಮಾತ್ಮನು ಹೇಳಿದ್ದಾನೆ. ಇವರು ಸ್ವೇಚ್ಛೆಯಿಂದ ಜೀವನ ಮಾಡುವುದರಿಂದ ಇವರು ಮಾಡುವ ಕರ್ಮಗಳೆಲ್ಲವೂ ಬೇರೆಯವರಿಗೆ ಹಿಂಸೆ ಕೊಡುವಂತಹವೇ. ದೇವರ ಭಯ ಅಥವಾ ಧರ್ಮದ ಭಯ ಇವರಿಗೆ ಇಲ್ಲದಿರುವುದರಿಂದ ರಾಕ್ಷಸರಂತೆ ಇವರು ವರ್ತಿಸುತ್ತಾರೆ. ತಮ್ಮ ಶಾರೀರಿಕ ಕಾಮನೆಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಇವರು ಮಾಡಬಾರದ್ದನ್ನು ಮಾಡುತ್ತಿರುತ್ತಾರೆ. ಇಂದಿನ ಮಾನವ ಜನಾಂಗವು ಇದೇ ದಾರಿಯಲ್ಲಿ ಮುಂದೆ ಹೋಗುತ್ತಿರುವಂತೆ ಕಾಣುತ್ತಿದೆ. ಜಗತ್ತಿನಲ್ಲಿ ಇಂತಹ ನಾಸ್ತಿಕವಾದಿಗಳೇ ತುಂಬಿರುವಾಗ ಯುದ್ಧ ಕಲಹಗಳು ಹೆಚ್ಚಾಗಿ ಜಗತ್ತಿನಲ್ಲಿ ಯಾವಾಗಲೂ ಅಶಾಂತಿ ಗೊಂದಲಗಳೇ ಹೆಚ್ಚಾಗುವವು. ನಾಸ್ತಿಕರ ಜೀವನ ರೀತಿಯನ್ನು ವಿವರಿಸುತ್ತಾ ಪರಮಾತ್ಮನು ಮುಂದುವರಿದು ಹೇಳುತ್ತಾನೆ, ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನಮದಾನ್ವಿತಾಃ ಮೋಹಾದ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿವ್ರತಾಃ. ಎಂದಿಗೂ ತುಂಬಲಾರದ ಕಾಮವನ್ನು ಅವಲಂಬಿಸಿ ದಂಭ, ಅಭಿಮಾನ, ಮದ ಇವುಗಳಿಂದೊಡಗೂಡಿ ಅವಿವೇಕದಿಂದ ಕೆಟ್ಟ ಸಂಕಲ್ಪವನ್ನೇ ಹಿಡಿದು ಅಶುಚಿಯಾದ ವರ್ತನೆಯನ್ನೇ ನಿಯಮವಾಗಿಟ್ಟುಕೊಂಡು ಮುಂದುವರಿಯುತ್ತಿರುವರು. ನಾಸ್ತಿಕನ ಜೀವನ ರೀತಿಯನ್ನು ವ್ಯಾಸರು ಇಲ್ಲಿ ಚೆನ್ನಾಗಿ ಚಿತ್ರಿಸಿದ್ದಾರೆ. ಆಸುರಿ ಸಂಪತ್ತಿನಿಂದ ಕೂಡಿದ ವ್ಯಕ್ತಿಯು ಎಷ್ಟು ನಿಕೃಷ್ಟತರ ಜೀವನವನ್ನು ನಡೆಸುತ್ತಾನೆ ಎಂಬುದನ್ನು ವ್ಯಾಸರು ಇಲ್ಲಿ ಮಾರ್ಮಿಕವಾಗಿ ವಿವರಿಸಿದ್ದಾರೆ. ಎಂದಿಗೂ ತಣಿಸಲಾಗದ ಕಾಮವನ್ನು ಆಶ್ರಯಿಸಿಕೊಂಡು ದಂಭ, ಅಹಂಕಾರ ಮತ್ತು ಮದಾನ್ವಿತರಾಗಿ ಅವರು ಬಾಳುತ್ತಿರುತ್ತಾರೆ ಎಂದು ಪರಮಾತ್ಮನು ಇಲ್ಲಿ ಹೇಳಿದ್ದಾನೆ. ಯಾವುದೇ ಬಯಕೆ ಇಲ್ಲದೆ ಕೆಲಸ ಮಾಡಲು ಸಾಧ್ಯವಿಲ್ಲ ಎನ್ನುವುದಂತೂ ಸತ್ಯ. ಮನುಷ್ಯನಲ್ಲಿ ಬಯಕೆ ಇಲ್ಲದಿದ್ದರೆ ಅವನು ಏನೇನೂ ಕೆಲಸ ಮಾಡಲಾರ. ಕೆಟ್ಟ ಬಯಕೆಗಳನ್ನು ಅಥವಾ ತೀರದ ಬಯಕೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಬದುಕುವುದಾದರೆ ಅದು ರಾಕ್ಷಸನ ಬದುಕಾಗುತ್ತದೆ. ಮನಸ್ಸಿನ ಬಯಕೆಗಳನ್ನು ಅವುಗಳು ಕೇಳುವುದನ್ನು ಕೊಡುವುದರ ಮೂಲಕ ತೃಪ್ತಿಪಡಿಸಲು ಸಾಧ್ಯವಿಲ್ಲ. ವಿಚಾರದ ಮೂಲಕ ಮಾತ್ರ ಬಯಕೆಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಸಾಧ್ಯ. ವಿಚಾರರಹಿತ ನಾಸ್ತಿಕನು ಮನಸ್ಸಿನ ಕಾಮವನ್ನೇ ಆಶ್ರಯಿಸಿಕೊಂಡು ಸ್ವೇಚ್ಛೆಯಿಂದ ಬದುಕುತ್ತಿರುತ್ತಾನೆ. ಈ ಕಾಮವು ದಂಭ, ಅಹಂಕಾರ ಮತ್ತು ಮದಗಳಿಗೆ ದಾರಿಯನ್ನು ಮಾಡಿಕೊಡುತ್ತದೆ. ಆಗ ವ್ಯಕ್ತಿಗೆ ತಾನು ತಪ್ಪು ಮಾಡುತ್ತೇನೆ ಎಂಬ ಅರಿವು ಕೂಡ ಇರುವುದಿಲ್ಲ. ಮಾಡಬಾರದ್ದನ್ನೇ ಮಾಡುತ್ತಿದ್ದರೂ ಕೂಡ ಅವನು ತಾನು ಅತ್ಯಂತ ಪರಾಕ್ರಮಶಾಲಿ ಎಂದು ಕೊಚ್ಚಿಕೊಳ್ಳುತ್ತಿರುತ್ತಾನೆ. ಪ್ರಪಂಚದ ವಿಷಯಗಳಲ್ಲೇ ನಿಜವಾದ ಸುಖವಿದೆ ಎಂಬ ಭ್ರಮೆಗೆ, ಆ ಮೋಹಕ್ಕೆ ಅವನು ಸಿಲುಕಿರುವುದರಿಂದ ಅವನು ಕಾಮದ ಬಲೆಗೆ ಸಿಕ್ಕಿಬಿದ್ದಿರುತ್ತಾನೆ.
ಅವನಿಗೆ ತನ್ನ ಸ್ವರೂಪ ಜ್ಞಾನವು ಇಲ್ಲದಿರುವುದರಿಂದ ಶರೀರ, ಮನಸ್ಸು ಮತ್ತು ಬುದ್ಧಿಗಳನ್ನೇ ಸತ್ಯ ಎಂದು ತಿಳಿದು ಅವುಗಳ ಸುಖಕ್ಕಾಗಿಯೇ ಶ್ರಮಿಸುತ್ತಿರುತ್ತಾನೆ. ಅವನ ನಡತೆ, ಅವನ ವರ್ತನೆ ಎಲ್ಲವೂ ಅಶುಚಿಯಾಗಿರುತ್ತವೆ. ತನ್ನ ಮನಸ್ಸಿನಲ್ಲಿ ಏಳುವ ತೀರದ ಬಯಕೆಗಳನ್ನು ತೃಪ್ತಿಪಡಿಸುವುದಕ್ಕೋಸ್ಕರ ಅತ್ಯಂತ ಕೀಳುತನದ ಕೆಲಸವನ್ನು ಮಾಡಲು ಅವನು ಹೇಸುವುದಿಲ್ಲ. ಅವನ ಜೀವನದ ಮುಖ್ಯ ಧ್ಯೇಯವೇ ತನ್ನ ಶರೀರದ ಕಾಮ ಪಿಪಾಸೆಯನ್ನು ಪೂರೈಸಿಕೊಳ್ಳುವುದು. ಈ ಧ್ಯೇಯ ಸಾಧನೆಗೆ ಪರಮರಾಕ್ಷಸನಂತೆ ಅವನು ಜೀವಿಸುತ್ತಾ ಲೋಕಕಂಟಕನಾಗಿ ಬಾಳುತ್ತಾನೆ. ದುರ್ಗುಣಗಳುಳ್ಳ ಒಬ್ಬ ವ್ಯಕ್ತಿಯ ಜೀವನವೇ ಹೀಗಾದರೆ, ಅಂತಹ ವ್ಯಕ್ತಿಗಳಿಂದಲೇ ತುಂಬಿರುವ ಒಂದು ಸಮಾಜವಿರುವುದಾದರೆ ಆ ಸಮಾಜದ ಪಾಡೇನಾದೀತು? ನೀವೇ ವಿಚಾರ ಮಾಡಿ. ಸಮಾಜ ಜೀವನ ವ್ಯಕ್ತಿಯ ಜೀವನವನ್ನು ಅವಲಂಬಿಸಿಕೊಂಡು ಇರುತ್ತದೆ. ಸಮಾಜ ಜೀವನದ ಅಡಿಗಲ್ಲು ಆಸುರಿ ಪ್ರವೃತ್ತಿಯಿಂದ ಕೂಡಿದ ಜನರಿಂದ ತುಂಬಿರುವುದಾದರೆ ಅದರ ಅವನತಿಯು ಅತ್ಯಂತ ಶೀಘ್ರವಾಗಿ ಆಗುವುದು. ಇಂದಿನ ನಮ್ಮ ಯುಗದಲ್ಲಿ ನಾವು ಕಣ್ಣಾರೆ ನೋಡುತ್ತಿರುವ ಆರ್ಥಿಕ ಅಸಮಾನತೆ, ರಾಜಕೀಯ ಗೊಂದಲ, ಸಾಮಾಜಿಕ ಅಶಾಂತಿ ಇವೆಲ್ಲಕ್ಕೂ ಮೂಲ ಕಾರಣವನ್ನು ಈ ಶ್ಲೋಕವು ಸಾರಿ ಸಾರಿ ಹೇಳುತ್ತದೆ. ಪರಮಾತ್ಮ ಕೃಷ್ಣನು ಆಸುರಿ ಪ್ರವೃತ್ತಿಯುಳ್ಳ ಜನರ ಚಿತ್ರಣವನ್ನು ಮಾಡುವುದರ ಜೊತೆಗೆ ನಾಸ್ತಿಕರ ಜೀವನ ಶೈಲಿಯನ್ನು ಹೇಳುತ್ತಿರುವಂತೆ ಕಾಣುತ್ತದೆ. ಈಗಿನ ನಮ್ಮ ಸಮಾಜದಲ್ಲಿ ಅಲ್ಲಲ್ಲಿ ಕಾಣುತ್ತಿರುವ ನಾಸ್ತಿಕರ ಲಕ್ಷಣಗಳು ಇಲ್ಲಿ ಹೇಳಿರುವುದಕ್ಕೆ ಸರಿಹೋಗುವವು ಅಲ್ಲವೇ? ಪರಮಾತ್ಮನು ಮುಂದುವರಿಸುತ್ತಾ, ಚಿಂತಾಮಪರಿಮೇಯಾಂಚ ಪ್ರಲಯಾಂತಾಮುಪಾಶ್ರಿತಾಃ ಕಾಮೋಪಭೋಗ ಪರಮಾ ಏತಾವದಿತಿ ನಿಶ್ಚಿತಾಃ. ಸಾಯುವವರೆಗೆ ಲೆಕ್ಕವಿಲ್ಲದಷ್ಟು ಚಿಂತೆಯನ್ನು ಮನಸ್ಸಿಗೆ ಹಚ್ಚಿಕೊಂಡು ವಿಷಯಗಳನ್ನು ಭೋಗಿಸುವುದೇ ಎಲ್ಲಕ್ಕೂ ಹೆಚ್ಚಿನದೆಂದು ತಿಳಿದು ಇಷ್ಟೇ ಸರಿಯೆಂದು ನಿಶ್ಚಯಿಸಿಕೊಂಡು ಇರುವರು. ಸ್ವೇಚ್ಛೆಯ ಜೀವನವನ್ನು ನಡೆಸುತ್ತಿರುವ ಇವರಿಗೆ ಮೇಲಿಂದ ಮೇಲೆ ಚಿಂತೆ, ಅಶಾಂತಿಗಳೇ ಬರುತ್ತಿರುವವು. ಇಡೀ ಜೀವನವೇ ವಿಷಾದಮಯವಾಗಿರುತ್ತದೆ. ಕೊನೆಯುಸಿರೆಳೆಯುವ ತನಕವೂ ಇಂಥವರು ಮನಸ್ಸಿನಲ್ಲಿ ಏನೇನೋ ಚಿಂತೆಗಳನ್ನು ಹಚ್ಚಿಕೊಂಡಿರುತ್ತಾರೆ. ತಮ್ಮಲ್ಲಿ ಇಲ್ಲದ್ದನ್ನು ಪಡೆಯುವುದಕ್ಕಾಗಿ ಯೋಗ ಮತ್ತು ಪಡೆದುದನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಕ್ಷೇಮ, ಮಾಡಬಾರದುದನ್ನೆಲ್ಲ ಮಾಡುತ್ತಾರೆ. ಹೀಗೆ ಅತ್ಯಂತ ದುರ್ಲಭವಾದ ಮಾನವ ಜನ್ಮವನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಶಾರೀರಿಕ ಕಾಮವನ್ನು ತೃಪ್ತಿಪಡಿಸುವುದೇ ಇವರಿಗೆ ಜೀವನದಲ್ಲಿರುವ ಪರಮ ಧ್ಯೇಯವಾಗಿರುವುದು. ಅದಕ್ಕಿಂತ ಹೆಚ್ಚಿನದಾದ ಸಾಧನೆ ಇನ್ನೊಂದಿಲ್ಲ ಎಂಬುದು ಇವರ ಮತ. ಇಂದ್ರಿಯಗಳ ತೃಷೆಯನ್ನು ತೃಪ್ತಿಪಡಿಸುವುದೊಂದೇ ಜೀವನದ ಪರಮ ಧ್ಯೇಯ. ಇದಕ್ಕಿಂತ ಹೆಚ್ಚಿನ ಪುರುಷಾರ್ಥ ಅನ್ನುವಂಥದ್ದು ಇಲ್ಲವೇ ಇಲ್ಲ ಎಂಬುದು ಅವರ ನಿಶ್ಚಯವಾದ ತಿಳುವಳಿಕೆ. ಈ ಜನರಿಗೆ ಬುದ್ಧಿಯಿಲ್ಲವೆಂದಲ್ಲ, ತೀಕ್ಷ್ಣವಾದ ಬುದ್ಧಿ ಇವರಿಗಿದೆ. ತಾವು ಹೋಗುತ್ತಿರುವ ದಾರಿಯ ಮೂಲಕ ತಮ್ಮ ಸರ್ವನಾಶವಾಗುತ್ತದೆ ಎಂಬುದು ಅವರಿಗೆ ತಿಳಿದಿದೆ. ಆದರೂ ತಾವು ಮಾಡುತ್ತಿರುವುದೇ ಸರಿಯೆಂದು ನಿಶ್ಚಯವಾಗಿ ತಿಳಿದು ಅದೇ ದಾರಿಯಲ್ಲಿ ಮುಂದುವರಿಯುತ್ತಿರುತ್ತಾರೆ. ಯಾರಾದರೂ ಅವರನ್ನು ಪ್ರಶ್ನಿಸುವುದಾದರೆ ಜೀವನವಿರುವುದೇ ಕಾಮ ತೃಪ್ತಿಗಾಗಿ ಎಂದು ಉತ್ತರಿಸುತ್ತಾರೆ. ಆತ್ಮ ಸಂಯಮದ ಬದುಕು, ಸುಖ ಶಾಂತಿಯ ಬದುಕು ಅವರಿಗೆ ಕೇಳಿ ಕೂಡ ತಿಳಿದಿರುವುದಿಲ್ಲ. ಚಿಂತೆ, ಅಶಾಂತಿಗಳೇ ಜೀವನದ ಸ್ವರೂಪ ಎಂದು ಅವರು ತಿಳಿದಿರುತ್ತಾರೆ. ಜೀವನದಲ್ಲಿ ಯಾವುದೇ ಒಂದು ಶ್ರೇಷ್ಠ ಧ್ಯೇಯವನ್ನು ಇಟ್ಟುಕೊಂಡಿರದೆ ನೂಕು ನುಗ್ಗಾಟದ ಜೀವನ ನಿಜವಾದ ಜೀವನ ಎಂದು ತಿಳಿದು ಪ್ರಾಣಿಗಳಂತೆ ಬದುಕುತ್ತಿರುತ್ತಾರೆ. ಇನ್ನೂ ಹೆಚ್ಚಿನ ವಿವರಣೆಯನ್ನು ಕೊಡುತ್ತಾ ಪರಮಾತ್ಮನು ಮುಂದುವರಿಸುತ್ತಾನೆ. ಆಶಾಪಾಶತೈರ್ಬದ್ಧಾ ಕಾಮಕ್ರೋಧಪರಾಯಣಾಃ ಈಹಂತೆ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥ ಸಂಚಯಾನ್. ನೂರಾರು ಆಶಾಪಾಶಗಳಿಗೆ ಕಟ್ಟುಬಿದ್ದು ಕಾಮಕ್ರೋಧಗಳನ್ನೇ ಮುಖ್ಯವಾಗಿ ಆಶ್ರಯಿಸಿ ವಿಷಯ ಭೋಗಕ್ಕಾಗಿ ಅನ್ಯಾಯದಿಂದ ಪದಾರ್ಥಗಳನ್ನು ಕೂಡಿ ಹಾಕಲು ಪ್ರಯತ್ನಿಸುತ್ತಿರುವರು. ನೂರಾರು ಬಯಕೆಗಳ ಹಗ್ಗಕ್ಕೆ ಅವರು, ಅಂದರೆ ಆಸುರಿ ಪ್ರವೃತ್ತಿಯವರು, ಕಟ್ಟುಬಿದ್ದಿರುತ್ತಾರೆ. ಅವರ ಮನಸ್ಸಿನ ಆಂತರಿಕ ಶಕ್ತಿ ಸಾಮರ್ಥ್ಯಗಳು ತೀರದ ಬಯಕೆಗಳನ್ನು ತೃಪ್ತಿಗೊಳಿಸುವುದರಲ್ಲೇ ವ್ಯರ್ಥವಾಗುತ್ತವೆ. ಅಂಥವರು ಸದಾ ಅಶಾಂತಿ ಮತ್ತು ಚಿಂತೆಯಿಂದ ಕೂಡಿರುತ್ತಾರೆ. ತಮ್ಮ ಸುತ್ತಮುತ್ತಲಿನ ಜಗತ್ತನ್ನು ಅವರು ಸದಾ ಹಳೆಯುತ್ತಿರುತ್ತಾರೆ. ಕಾಮಕ್ರೋಧಗಳೇ ಅವರ ಆಸ್ತಿ. ಬೃಹಸ್ಪತಿ ಸೂತ್ರದಲ್ಲೂ ಕೂಡ ಹೀಗೆಯೇ ಹೇಳಿದೆ, ಕಾಮ ಏಕ ಏವ ಪುರುಷಾರ್ಥ ಎಂದು. ಕಾಮ ಎಲ್ಲಿದೆಯೋ ಅಲ್ಲಿ ಕ್ರೋಧ ಇರುವುದು ಸ್ವಾಭಾವಿಕ.
ತಾವು ಬಯಸಿದ ವಸ್ತುಗಳು ಸಿಕ್ಕಿದರೂ ತೃಪ್ತಿಯಿಲ್ಲ, ಸಿಗದಿದ್ದರಂತೂ ಅವರಿಗೆ ಕೆಟ್ಟ ಕೋಪ ಬರುತ್ತದೆ. ಕಾಮದ ಇನ್ನೊಂದು ರೂಪವೇ ಕ್ರೋಧ. ಪ್ರಪಂಚದಲ್ಲಿ ಇವರೇನು ಸುಮ್ಮನೆ ಇರುವವರಲ್ಲ, ಬಹಳಷ್ಟು ಪ್ರಯತ್ನಪಟ್ಟು ಕೆಲಸ ಮಾಡುತ್ತಿರುತ್ತಾರೆ. ಆದರೆ ತಮ್ಮ ಕಾಮ ಪಿಪಾಸೆಯನ್ನು ತೃಪ್ತಿಪಡಿಸುವುದೊಂದೇ ಅವರ ಜೀವನದ ಮುಖ್ಯ ಧ್ಯೇಯವಾಗಿರುತ್ತದೆ. ಪ್ರತಿನಿತ್ಯವೂ ತಮ್ಮ ಇಂದ್ರಿಯ ಭೋಗಕ್ಕಾಗಿ ಏನೆಲ್ಲವನ್ನೂ ಪಡೆದುಕೊಳ್ಳಬೇಕು, ಅದಕ್ಕೆ ಬೇಕಾದಷ್ಟು ಪ್ರಯತ್ನ ಮಾಡುತ್ತಾರೆ. ಅವರು ಶಾಂತಿ ಅಥವಾ ಸುಖವನ್ನು ಬಯಸುವುದಿಲ್ಲ. ಅವರಿಗೆ ಬೇಕಾಗಿರುವುದು ಇಂದ್ರಿಯಗಳ ತೃಪ್ತಿ. ಮನಸ್ಸು ಏಕೆ ಹೊರಗೋಡುತ್ತದೆ, ಅದು ಬಯಸುವುದಾದರೂ ಏನನ್ನು ಎಂಬ ಈ ರೀತಿಯ ವಿಚಾರ ಮಾಡುವ ವ್ಯವಧಾನವು ಅವರಲ್ಲಿ ಇರುವುದಿಲ್ಲ. ರಾತ್ರಿ ಹಗಲು ಅವರು ದುಡಿಯುತ್ತಾರೆ, ದುಡಿದು ಅರ್ಥ ಸಂಚಯವನ್ನು ಮಾಡಿಕೊಳ್ಳುತ್ತಾರೆ. ಇದೆಲ್ಲ ಏತಕ್ಕಾಗಿ ಎಂದು ಕೇಳುವುದಾದರೆ ಅವರ ಇಂದ್ರಿಯಗಳ ತೀರದ ಬಯಕೆಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿ. ಸುಮಾರು 5,000 ವರ್ಷಗಳ ಹಿಂದೆ ಪರಮಾತ್ಮನು ಗೀತೆಯನ್ನು ಉಸುರಿದುದು. ಆದರೆ ಪರಮಾಶ್ಚರ್ಯಕರವಾದ ವಿಷಯವೆಂದರೆ ಅಲ್ಲಿ ವಿವರಿಸಿರುವ ಆಸುರಿ ಪ್ರವೃತ್ತಿಯುಳ್ಳ ಜನರ ಜೀವನ ಕ್ರಮವು ಇಂದಿಗೂ ಸರಿಹೋಲುತ್ತದೆ. ಇಂದಿನ ನಮ್ಮ ಯುಗವನ್ನು ಅತ್ಯಂತ ನಾಗರಿಕ ಯುಗ ಎಂದು ಹೇಳಿಕೊಳ್ಳುತ್ತಿರುತ್ತೇವೆ. ಗೀತೆಯ ಪ್ರಕಾರ ಹೇಳುವುದಾದರೆ ಆಸುರಿ ಪ್ರವೃತ್ತಿಯುಳ್ಳ ಜನರು ಈಗಲೇ ಹೆಚ್ಚಿರುವರು. ತಾಂತ್ರಿಕವಾಗಿ ಬಹಳಷ್ಟು ಮುಂದುವರಿದಿದ್ದೇವೆ ನಿಜ. ಔದ್ಯೋಗಿಕ ರಂಗದಲ್ಲಿ ಮಹತ್ ಸಾಧನೆಯನ್ನು ಸಾಧಿಸಿರುವುದೂ ನಿಜ. ಅನೇಕ ಮಾರಕ ಅಣ್ವಸ್ತ್ರಗಳನ್ನು ಕಂಡುಹಿಡಿದಿರುವುದೂ ಸತ್ಯವೇ. ಇಷ್ಟೆಲ್ಲ ಸಾಧನೆಗಳ ಜೊತೆಗೆ ನಮ್ಮ ಮಾನಸಿಕ ಸ್ಥಿತಿಯ ಬಗ್ಗೆ ಹೇಳುವುದಾದರೆ ಪರಮಾತ್ಮನು ಇಲ್ಲಿ ವಿವರಿಸಿರುವ ಆಸುರಿ ಪ್ರವೃತ್ತಿಯ ಜನರಿಗಿಂತ ನಾವು ಯಾವ ರೀತಿಯಲ್ಲೂ ಕಡಿಮೆಗಿಲ್ಲ. ಖಂಡಿತವಾಗಿಯೂ ಇದು ಅತ್ಯಂತ ವಿಷಾದದ ಸಂಗತಿ. ಪರಮಾತ್ಮನು ಮುಂದುವರಿಸುತ್ತಾನೆ, ಇದಮಧ್ಯಮಯಾ ಲಬ್ಧಂ ಇಮಂ ಪ್ರಾಪ್ಸ್ಯೆ ಮನೋರಥಂ ಇದಮಸ್ತೀದಮಪಿ ಮೇ ಭವಿಷ್ಯತಿ ಪುನರ್ಧನಂ. ಈಗ ನನಗೆ ಇದು ಸಿಕ್ಕಿರುತ್ತದೆ, ಮುಂದೆ ಈ ಇನ್ನೊಂದು ಮನೋರಥವನ್ನು ಪೂರೈಸಿಕೊಳ್ಳುವೆನು. ಇದು ಈಗ ಇದೆ, ಮುಂದೆ ಈ ಹಣವು ನನಗೆ ದೊರಕುವುದು. ಈ ಶ್ಲೋಕಕ್ಕೆ ಹೆಚ್ಚಿನ ವಿವರಣೆಯೇನು ಅಗತ್ಯವಿಲ್ಲ. ಆಸುರಿ ಪ್ರವೃತ್ತಿಯುಳ್ಳ ಎಲ್ಲಾ ಜನರು ನಿತ್ಯ ಜೀವನದಲ್ಲಿ ಬದುಕುವ ರೀತಿಯೇ ಹೀಗೆ. ಇಂದಿನ ಪ್ರಪಂಚದಲ್ಲಿ ಯಶಸ್ವಿ ಬಾಳ್ವೆಯನ್ನು ನಡೆಸುತ್ತಿರುವವನು ಯಾರೆಂದರೆ ನಿತ್ಯವೂ ಪ್ರತಿಕ್ಷಣವೂ ತಾನು ಎಷ್ಟು ಗಳಿಸಿಟ್ಟಿದ್ದೇನೆ ಎಂಬುದನ್ನು ಸದಾ ಸ್ಮರಣೆಯಲ್ಲಿ ಇಟ್ಟುಕೊಳ್ಳುವವನು. ಅವನು ಅಲ್ಲಿಗೆ ನಿಲ್ಲದೆ ಇನ್ನಷ್ಟು ಆಸ್ತಿಯನ್ನು ಸಂಪತ್ತನ್ನು ಒಟ್ಟು ಮಾಡಿಕೊಳ್ಳುವುದಕ್ಕೆ ಯೋಜನೆ ಹಾಕಿಕೊಳ್ಳುತ್ತಿರುವವನು, ಇನ್ನಷ್ಟು ಗಳಿಸುವುದಕ್ಕೆ ಪ್ರಯತ್ನ ಪಡುತ್ತಿರುವವನು. ಇದೊಂದು ಧನ ಪಿಶಾಚಿ. ಧನ ಪಿಶಾಚಿ ಹಿಡಿದಿರುವ ವ್ಯಕ್ತಿಗೆ ಗಳಿಸಿದುದರಲ್ಲಿ ತೃಪ್ತಿ ಎಂಬುದೇ ಇಲ್ಲ. ಪ್ರಪಂಚದಲ್ಲಿ ಇಂದಿನ ತನಕ ಧನ ಸಂಗ್ರಹಣೆಗೆ ಹೊರಟ ವ್ಯಕ್ತಿಯು ಗಳಿಸಿದುದು ಸಾಕು ಎಂದು ಹೇಳಿದುದೇ ಇಲ್ಲ. ಆಶೆಯ ಆಟವೇ ಇಂತಹುದು. ಅಷ್ಟು ದೊರಕಿಸಿಕೊಂಡರೆ ಅದು ಮತ್ತಷ್ಟು ಬೇಕು ಎಂದು ಕೇಳುತ್ತದೆ. ಗೀತೆಯ 2ನೇ ಅಧ್ಯಾಯದಲ್ಲಿ ಸ್ಥಿತಪ್ರಜ್ಞನ ಲಕ್ಷಣವನ್ನು ಹೇಳುವಾಗ ಅಲ್ಲಿ ಈ ರೀತಿಯಲ್ಲಿ ಹೇಳಿದ್ದಾಗಿದೆ: ಯಾರ ಇಂದ್ರಿಯ ಮನಸ್ಸು ಬುದ್ಧಿಗಳು ಪೂರ್ಣ ರೀತಿಯಲ್ಲಿ ಹತೋಟಿಗೆ ಒಳಪಟ್ಟಿರುತ್ತವೆಯೋ ಅವನಿಗೆ ಪೂರ್ಣ ಶಾಂತಿಯು ಲಭಿಸುವುದು. ಕಾಮ ಕಾಮಿಗೆ ಅದು ದೊರಕುವುದಿಲ್ಲ ಎಂದು. ಆದುದರಿಂದ ಇಂತಹ ವ್ಯಕ್ತಿಗಳಿಗೆ ಶಾಂತಿ ಎಂದರೆ ಏನು ಎಂಬುದು ತಿಳಿದಿರುವುದೇ ಇಲ್ಲ. ಈಗ ಮುಂದಿನ ಶ್ಲೋಕದಲ್ಲಿ ಇಂತಹ ವ್ಯಕ್ತಿಗಳು ಸಮಾಜದಲ್ಲಿ ಜನರೊಡನೆ ಹೇಗೆ ವ್ಯವಹರಿಸುತ್ತಾರೆ ಎಂಬುದನ್ನು ಪರಮಾತ್ಮನು ವಿವರಿಸುತ್ತಾನೆ. ಅಸೌ ಮಯಾ ಹತಃ ಶತ್ರಃ ಹನಿಷ್ಯೇ ಚಾಪರಾನಪಿ ಈಶ್ವರೋಹಮಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖೀ. ಈ ಹಗೆಯು ನನ್ನಿಂದ ಹತನಾದನು, ಮಿಕ್ಕವರನ್ನು ಕೊಂದು ಹಾಕುವೆನು. ನಾನು ಸ್ವತಂತ್ರನಾಗಿ ಎಲ್ಲರನ್ನೂ ಆಳುತ್ತಿರುವವನು, ನಾನು ಸುಖವನ್ನು ಭೋಗಿಸುತ್ತಿರುವವನು, ಸರ್ವಸಿದ್ಧಿಗಳೂ ನನ್ನಲ್ಲಿವೆ, ಅತ್ಯಂತ ಬಲಶಾಲಿಯು ನಾನು ಪರಮ ಸುಖಿಯು. ಈ ಶ್ಲೋಕಕ್ಕಂತೂ ಟೀಕೆಯು ಬೇಡವೇ ಬೇಡ. ಶ್ಲೋಕಾರ್ಥವನ್ನು ನೋಡಿದರೆ ಸಾಕು. ನಮ್ಮಲ್ಲಿ ಎಷ್ಟೋ ಜನರ ದಿನಚರಿಯೇ ಇದು. ಅಂಥವರು ಪ್ರತಿ ದಿವಸವೂ ತಮಗೆ ಗೊತ್ತಿಲ್ಲದ ಹಾಗೆ ಈ ಶ್ಲೋಕವನ್ನು ಒಳಗೊಳಗೆ ಹೇಳುತ್ತಿರುತ್ತಾರೆ. ಕಾಮವನ್ನು ಪೂರೈಸುವ ತನ್ನ ಕಾಮವನ್ನು ಪೂರೈಸುವಲ್ಲಿ ಅಡ್ಡಿ ಬಂದಂತಹ ಇವನನ್ನು ಕೊಂದೆ, ಇನ್ನೂ ಕೆಲವರನ್ನು ಕೊಲ್ಲುವವನಿದ್ದೇನೆ. ನನಗೆ ಎದುರಾಗಿ ನಿಲ್ಲುವವರು ಈ ಪ್ರಪಂಚದಲ್ಲಿ ಯಾರಾದರೂ ಇದ್ದಾರೆಯೇ? ಈ ಪ್ರಪಂಚಕ್ಕೆ ಒಡೆಯನೇ
ನನ್ನ ಮನಸ್ಸಿಗೆ ಬಂದಂತೆ ಜೀವಿಸುತ್ತೇನೆ, ನನ್ನನ್ನು ಕೇಳುವವರಾರು? ಪ್ರಪಂಚದಲ್ಲೇ ನಾನು ಅತ್ಯಂತ ಬಲಶಾಲಿ, ಎಲ್ಲಾ ವಸ್ತುಗಳನ್ನು ನನ್ನ ಸುಖ ಭೋಗಕ್ಕಾಗಿ ಉಪಯೋಗಿಸುತ್ತೇನೆ, ಪ್ರಪಂಚದಲ್ಲಿ ನಾನೇ ಪರಮ ಸುಖಿ ಎಂದು ಇವರು ಹೇಳುತ್ತಿರುತ್ತಾರೆ. ಸಂಕ್ಷೇಪದಲ್ಲಿ ಹೇಳುವುದಾದರೆ ಇದು ಅವರ ಅಹಂಕಾರ ವಿಜಯ ಗೀತೆ. ವ್ಯಕ್ತಿಯಲ್ಲಿ ದುರಹಂಕಾರವು ತಾಂಡವವಾಡುತ್ತಿರುವ ವೇಳೆಗೆ ಅವನ ಅಂತಸ್ಸಾಕ್ಷಿಯ ಬುದ್ಧಿಮಾತುಗಳು ಕೇಳಿಸದೆ ಹೋಗುತ್ತವೆ. ಇಂಥ ವ್ಯಕ್ತಿಗಳು ತಮ್ಮನ್ನು ತಾವು ಅತ್ಯಂತ ಶ್ರೇಷ್ಠರೆಂದು ತಿಳಿದುಕೊಳ್ಳುತ್ತಾರಂತೆ. ಅದು ಹೇಗೆ ಎಂಬುದನ್ನು ಕೇಳಿ. ಆಢ್ಯೋಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯಾ ಯಕ್ಷ್ಯೇ ದಾಸ್ಯಾಮಿ ಮೋದಿಷ್ಯೆ ಇತ್ಯಜ್ಞಾನ ವಿಮೋಹಿತಾಃ. ನಾನು ಹಣವಂತನು, ಉತ್ತಮ ವಂಶದಲ್ಲಿ ಹುಟ್ಟಿದವನು, ನನಗೆ ಸಮನಾದವನು ಯಾವನು ಇದ್ದಾನೆ? ಯಾಗ ಮಾಡುವೆನು, ದಾನ ಮಾಡುವೆನು, ಸನ್ಮಾನವನ್ನು ಪಡೆಯುವೆನು ಎಂದು ತಿಳುವಳಿಕೆ ಇಲ್ಲದೆ ಬಗೆ ಬಗೆಯಾಗಿ ಹೇಳುತ್ತಿರುತ್ತಾರೆ. ಅಜ್ಞಾನದಿಂದಾಗಿ ಮೋಹಿತರಾದ ಈ ವ್ಯಕ್ತಿಗಳು ತಮ್ಮನ್ನು ಹಾಗೂ ಈ ಜಗತ್ತನ್ನು ಅರಿಯುವ ರೀತಿಯೇ ವಿಚಿತ್ರವಾದುದು. ತಾವು ಹುಟ್ಟಿದ ಮನೆತನವನ್ನು ಹೊಗಳಿಕೊಳ್ಳುತ್ತಾರೆ, ತಮ್ಮಷ್ಟು ಧನವಂತರು ಯಾರೂ ಇಲ್ಲ ಎಂದು ಕೊಚ್ಚಿಕೊಳ್ಳುತ್ತಾರೆ, ತಮಗೆ ಸಮಾನರಾದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಎಂದು ಹೆಮ್ಮೆ ಪಟ್ಟುಕೊಳ್ಳುವರು, ಸಾಕಷ್ಟು ದಾನ ಧರ್ಮಗಳನ್ನು ಮಾಡಿದ್ದೇವೆ ಎಂದು ಹೇಳಿಕೊಳ್ಳುತ್ತಿರುವವರು, ನಾವು ಮಾಡುವ ಪೂಜಾದಿಗಳ ಮೂಲಕ ದೇವರನ್ನೂ ಕೂಡ ಹಿಡಿತದಲ್ಲಿ ಇಟ್ಟುಕೊಂಡಿದ್ದೇವೆ ಎಂದುಕೊಳ್ಳುತ್ತಾರೆ. ಇಂತಹವರಿಗೆ ಸಿಗುವ ಫಲವೇನು ಕೇಳಿ. ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತಾಃ ಪ್ರಸಕ್ತಾಃ ಕಾಮ ಭೋಗೇಶು ಪತಂತಿ ನರಕೇಶು ಚೌ. ಹೀಗೆ ಅವಿವೇಕವನ್ನು ಹೊಂದಿದವರಾಗಿ ಅನೇಕ ವಿಧವಾದ ಸಂಕಲ್ಪಗಳಿಂದ ಬಗೆ ಬಗೆಯಾಗಿ ಭ್ರಾಂತಿಯನ್ನು ಹೊಂದಿ ಅವಿವೇಕದ ಬಲೆಯಲ್ಲಿ ಸಿಕ್ಕಿಬಿದ್ದು ವಿಷಯ ಭೋಗಗಳಲ್ಲಿಯೇ ಹೆಚ್ಚಿನ ಆಸಕ್ತಿಯುಳ್ಳವರಾಗಿ ಹೊಲಸಿನ ನರಕದಲ್ಲಿ ಬೀಳುವರು. ದುರಹಂಕಾರಿಗಳಾದ ಇವರು ಇಂದ್ರಿಯಗಳ ತೃಪ್ತಿಯನ್ನೇ ಬಯಸುತ್ತಾ ಬದುಕುವುದರಿಂದ ಅವರಿಗೆ ಎಂದಿಗೂ ಶಾಂತಿಯೂ ದೊರಕುವುದಿಲ್ಲ. ಹೀಗೆ ಅನೇಕ ಕಾರಣಗಳಿಂದ ಮನಸ್ಸನ್ನು ಚಿಂತೆಗೊಳಪಡಿಸಿಕೊಂಡು ಅವರು ಬದುಕುತ್ತಾರೆ. ಇದಕ್ಕೆಲ್ಲಕ್ಕೂ ಕಾರಣ ಅವರ ತಪ್ಪು ತಿಳುವಳಿಕೆಯೇ ಆಗಿದೆ. ಬುದ್ಧಿಯು ಮೋಹದ ಭ್ರಮೆಗೆ ಸಿಲುಕಿದಾಗ ಅದು ತನ್ನ ವಿವೇಚನಾ ಶಕ್ತಿಯನ್ನು ಕಳೆದುಕೊಳ್ಳುವುದು. ಆಗ ಅದಕ್ಕೆ ತಾನು ಏನು ಮಾಡುತ್ತೇನೆ ಎಂಬುದೇ ತಿಳಿಯದು. ಅಂತಹ ಬುದ್ಧಿಗೆ ಜೀವನದಲ್ಲಿ ಇಂದ್ರಿಯಗಳನ್ನು ತೃಪ್ತಿಪಡಿಸುವುದೊಂದೇ ಪರಮ ಧ್ಯೇಯವಾಗುವುದು. ಇಂದ್ರಿಯಗಳ ಸುಖಕ್ಕಾಗಿ ಬದುಕುವವರ ಜೀವನವು ಅಶಾಂತಿ ಹಾಗೂ ಅತೃಪ್ತಿಯಿಂದಲೇ ಕೂಡಿರುತ್ತದೆ. ವಾಹನವನ್ನು ನಡೆಸುವ ಸಾರಥಿಯು ಕುಡಿದಿರುವುದಾದರೆ ವಾಹನವು ಕ್ಷೇಮಕರವಾಗಿ ಗುರಿಯನ್ನು ತಲುಪದು. ಅದೇ ರೀತಿ ಬುದ್ಧಿ ಸಾರಥಿಯ ಜೀವನದ ಪರಮ ಉದ್ದೇಶವನ್ನು ಮರೆತಾಗ ಜೀವನವೆಂಬ ಗಾಡಿಯು ಮೇಲಿಂದ ಮೇಲೆ ಅಪಘಾತಕ್ಕೆ ಈಡಾಗುವುದು. ಅಂಥವರ ಬದುಕು ಅತ್ಯಂತ ದುಃಖಮಯವಾಗುವುದು. ದುಃಖಮಯವಾದ ಜೀವನಕ್ಕೆ ನರಕ ಎಂದು ಹೆಸರು. ಇಂತಹ ಜೀವಿಗಳು ಬದುಕಿರುವಾಗಲೂ ಮತ್ತು ಸತ್ತ ಮೇಲೂ ಅಶಾಂತಿಯಿಂದಲೇ ಇರುತ್ತಾರೆ. ಮನುಷ್ಯನಿಗೆ ತನ್ನ ಮುಂದಿನ ಜೀವನವನ್ನು ನಿರ್ಧರಿಸುವ ಸ್ವಾತಂತ್ರ್ಯವಿದೆ. ತನ್ನ ಜೀವನವನ್ನು ಸ್ವರ್ಗ ಸುಖಕ್ಕೆ ಹೋಲುವ ರೀತಿಯಲ್ಲಿ ಅವನು ಮಾಡಿಕೊಳ್ಳಬಹುದು, ಅಥವಾ ನರಕಯಾತನೆಯನ್ನು ಅನುಭವಿಸುವ ಜೀವನವನ್ನು ಮಾಡಿಕೊಳ್ಳಬಹುದು. ಆಂತರಿಕ ವ್ಯಕ್ತಿತ್ವವು ಕೆಟ್ಟ ಗುಣಗಳ ಮೂಲಕ ಛಿದ್ರವಾಗಿರುವಾಗ ವ್ಯಕ್ತಿಯ ಬದುಕುವ ಪರಿಸರವು ಎಷ್ಟೇ ಶುದ್ಧವಾಗಿದ್ದರೂ ಅವನಿಗೆ ಶಾಂತಿ ಸುಖವು ಲಭಿಸದು. ಈಗ ಇಂತಹವರ ಲಕ್ಷಣಗಳನ್ನು ಮುಂದುವರಿಸುತ್ತಾ ಅಂಥವರು ಯಜ್ಞಯಾಗಾದಿಗಳನ್ನು ಹೇಗೆ ಮಾಡುತ್ತಾರೆ ಎಂಬುದನ್ನು ಪರಮಾತ್ಮನು ಈ ಶ್ಲೋಕದಲ್ಲಿ ಹೇಳುತ್ತಿರುವನು. ಆತ್ಮಸಂಭಾವಿತಾಸ್ತಬ್ಧಾ ಧನಮಾನ ಮದಾನ್ವಿತಾಃ ಯಜಂತೆ ನಾಮ ಯಜ್ಞೈಶ್ಚೇದಂಭೇನ ವಿಧಿಪೂರ್ವಕಂ. ತಮ್ಮನ್ನು ತಾವೇ ದೊಡ್ಡವರೆಂದುಕೊಂಡು ಹಣದಿಂದಲೂ ಅಭಿಮಾನದಿಂದಲೂ ಮದದಿಂದಲೂ ಕೂಡಿದವರಾಗಿ ದಂಭದಿಂದ ಯಾವ ವಿಧಿಯನ್ನು ಲೆಕ್ಕಿಸದೆ ಹೆಸರಿಗೆ ಮಾತ್ರ ಯಜ್ಞಗಳನ್ನು ಮಾಡುವರು. ಯಜ್ಞ ಎನ್ನುವ ಶಬ್ದಕ್ಕೆ ಹವನ ಹೋಮಗಳು ಮಾತ್ರ ಎಂದರ್ಥವಲ್ಲ. ಗೀತೆಯ 3ನೇ ಅಧ್ಯಾಯದಲ್ಲಿ ಯಜ್ಞ ಎನ್ನುವ ಶಬ್ದವನ್ನು ಸರಿಯಾದ ರೀತಿಯಲ್ಲಿ ವಿವರಿಸಿದ್ದಾಗಿದೆ. ಸಮಾಜದ ಎಲ್ಲಾ ವ್ಯಕ್ತಿಗಳು ಒಟ್ಟು ಸೇರಿ ಒಮ್ಮನಸ್ಸಿನಿಂದ ಸಕಲರ ಶ್ರೇಯಸ್ಸಿಗಾಗಿ ಮಾಡುವ ಕೆಲಸವು ಯಜ್ಞವೆನಿಸುವುದು.
ಅಂತಹ ಕೆಲಸಗಳಿಂದ ಬರುವ ಫಲವನ್ನು ಎಲ್ಲರೂ ಸಮಾನವಾಗಿ ಪಡೆಯುವರು. ಈ ದೃಷ್ಟಿಯಲ್ಲಿ ನೋಡುವುದಾದರೆ ಕಾಯಕವೇ ಕೈಲಾಸವಾಗುವುದು. ಆಸುರಿ ಪ್ರವೃತ್ತಿಯುಳ್ಳ ಜನರು ಕೂಡ ಯಜ್ಞಾದಿಗಳನ್ನು ಮಾಡುತ್ತಾರಂತೆ. ಹೇಗೆ ಎಂದು ಕೇಳುವುದಾದರೆ, ಯಾವ ವಿಧಿ ನಿಯಮವೂ ಇಲ್ಲದೆ ತಮ್ಮ ಅರ್ಥ ಕಾಮವನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಮಾಡುತ್ತಾರೆ. ಇಂದಿನ ಸಮಾಜ ಸೇವಕರು ಹಾಗೂ ರಾಷ್ಟ್ರಮಟ್ಟದ ನೇತಾರರು ಈ ಜಾತಿಗೆ ಸೇರಿದವರು. ಅವರಿಗೆ ತಾವು ಮಾಡುವ ಕೆಲಸದಲ್ಲಿ ನಿಸ್ವಾರ್ಥ ಭಾವನೆಯಿಲ್ಲ, ದೇಶಭಕ್ತಿ ಇರುವುದಿಲ್ಲ. ಆದರೂ ಕೂಡ ಜನರ ಕಣ್ಣಿಗೆ ಮಣ್ಣೆರಚುವುದಕ್ಕೋಸ್ಕರ ಏನೇನೋ ಕೆಲಸ ಮಾಡಿದ್ದೇವೆಂದು ಹೇಳಿಕೊಳ್ಳುತ್ತಾರೆ. ತಮ್ಮ ಹೆಸರು ದಿನಪತ್ರಿಕೆಯಲ್ಲಿ ಬರುವುದಕ್ಕೋಸ್ಕರ ಕೆಲಸ ಮಾಡಿದ್ದೇವೆಂದು ತೋರಿಸಿಕೊಳ್ಳುತ್ತಾರೆ. ಇದು ಆಸುರಿ ಪ್ರವೃತ್ತಿಯುಳ್ಳ ಜನರು ಕೆಲಸ ಮಾಡುವ ರೀತಿ. ಈ ರೀತಿ ಮದ, ದಂಭ, ಅಹಂಕಾರದ ಮೂಲಕ ಕೆಲಸ ಮಾಡುತ್ತಿರುವ ಇವರು ದಿನ ದಿನವೂ ಅಧೋಗತಿಗೆ ಇಳಿಯುತ್ತಾರೆಂದು ಪರಮಾತ್ಮನು ಮುಂದಿನ ಶ್ಲೋಕದಲ್ಲಿ ಹೇಳುತ್ತಾನೆ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂಚ ಸಂಶ್ರಿತಾಃ ಮಾಮಾತ್ಮಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ. ಅಹಂಕಾರವನ್ನು, ಬಲವನ್ನು, ದರ್ಪವನ್ನು, ಕಾಮವನ್ನು, ಕ್ರೋಧವನ್ನು ಆಶ್ರಯಿಸಿ ತಮ್ಮ ದೇಹದಲ್ಲಿಯೂ ಮಿಕ್ಕವರ ದೇಹದಲ್ಲಿಯೂ ಇರುವ ನನ್ನನ್ನು ದ್ವೇಷಿಸುತ್ತಾ ಅಸೂಯೆಯುಳ್ಳವರಾಗಿರುವರು. ವ್ಯಕ್ತಿಯು ದುರಹಂಕಾರಿಯಾದಾಗ ಪ್ರಾಣಿಗಳಿಗಿಂತಲೂ ಕೀಳು ತರಹದ ಜೀವನವನ್ನು ನಡೆಸುತ್ತಾನೆ. ಕಾಮ, ಕ್ರೋಧ, ದರ್ಪ ಇವುಗಳೇ ಅವನ ಆಸ್ತಿಯಾಗಿರುತ್ತದೆ. ಯಾವುದೇ ರೀತಿಯ ಸಂಸ್ಕಾರದ ಗಂಧ ಗಾಳಿಯು ಅವನಲ್ಲಿ ಇರುವುದಿಲ್ಲ. ಮಾನವ ರೂಪದಲ್ಲಿರುವ ವ್ಯಾಘ್ರನೇ ಅವನು. ಆದುದರಿಂದಲೇ ಅವನಿಗೆ ಅಸುರನೆಂದು ಹೆಸರು. ಅಹಂಕಾರದಿಂದ ಮತ್ತನಾದ ಅವನಿಗೆ ಎಲ್ಲರ ಹೃದಯವಾಸಿಯಾದ ಪರಮಾತ್ಮನು ಕಾಣುವುದೇ ಇಲ್ಲವಂತೆ. ಮನುಷ್ಯನನ್ನು ಹಾಳು ಮಾಡಲು ಯಾವುದಾದರೂ ಒಂದು ಕೆಟ್ಟ ಗುಣವು ಸಾಕು. ಆದರೆ ಇವನಲ್ಲಿ ಎಲ್ಲಾ ಕೆಟ್ಟ ಗುಣಗಳು ಇರುತ್ತವೆ ಎಂದು ಪರಮಾತ್ಮನೇ ಹೇಳುತ್ತಾನೆ. ಇವನಲ್ಲಿ ಕೆಟ್ಟ ಗುಣಗಳು ಇರುವುದು ಮಾತ್ರವಲ್ಲ, ಆ ಕೆಟ್ಟ ಗುಣಗಳನ್ನೇ ನಂಬಿಕೊಂಡು ಜೀವಿಸುವವನು ಕೂಡ ಕೆಟ್ಟ ದಾರಿಯಲ್ಲೇ ತನಗೆ ಪೂರ್ಣ ಸುಖವು ಇಂದಲ್ಲ ನಾಳೆ ಸಿಗುವುದು ಎಂಬುದು ಅವನ ದೃಢವಾದ ನಂಬಿಕೆ. ಇಂದಿನ ಎಷ್ಟೋ ಯುವಕರು ಈ ರೀತಿಯ ಗುಣಗಳಿದ್ದರೆ ತಪ್ಪೇನು ಎಂದು ಕೇಳುವುದಿದೆ. ಆದರೆ ಹಿರಿಯವರಾದವರು ಆ ರೀತಿಯ ಜೀವನ ಬೇಡ ಎಂದು ಅವರಿಗೆ ಬುದ್ಧಿವಾದ ಹೇಳುತ್ತಾರೆ. ಶ್ರೇಷ್ಠವಾದ ಜೀವನ ಮೌಲ್ಯಗಳನ್ನು ಬಿಟ್ಟು ರಾಕ್ಷಸರಂತೆ ಬದುಕುವುದಾದರೆ ವ್ಯಕ್ತಿಯು ತನ್ನ ಸರ್ವನಾಶ ಮಾಡಿಕೊಂಡ ಹಾಗೆ ಎಂದು ಪರಮಾತ್ಮನೇ ಹೇಳುತ್ತಾನೆ. ಕೆಟ್ಟ ಗುಣಗಳನ್ನೇ ಆಶ್ರಯಿಸಿಕೊಂಡು ಬದುಕುವ ಮನುಷ್ಯನು ಒಳ್ಳೆಯ ಸಂಸ್ಕಾರಗಳನ್ನು ಬಿಡುವುದು ಮಾತ್ರವಲ್ಲ, ಪರಮಾತ್ಮನನ್ನು ಕೂಡ ದ್ವೇಷಿಸುತ್ತಾನೆ ಎಂದು ಶ್ರೀಕೃಷ್ಣನು ಇಲ್ಲಿ ಹೇಳಿದ್ದಾನೆ. ಪರಮಾತ್ಮನು ಎಲ್ಲರ ಹೃದಯ ನಿವಾಸಿ. ಅವನ ದರ್ಶನವಾಗಬೇಕಾದರೆ ಮನಸ್ಸು ಬುದ್ಧಿಯಲ್ಲಿ ಒಳ್ಳೆಯ ಗುಣಗಳಿರಬೇಕು. ಮನಸ್ಸು ಬುದ್ಧಿಯು ದುರ್ಗುಣಗಳಿಂದಲೇ ಕೂಡಿರುವುದಾದರೆ ಪರಮಾತ್ಮನು ಕಾಣಿಸುವುದಿಲ್ಲ. ಅಷ್ಟು ಮಾತ್ರವಲ್ಲ, ಅವನು ಪಾರಮಾರ್ಥಿಕ ಚಿಂತನೆಯನ್ನು ಮಾಡುವುದಿಲ್ಲ. ಇಂಥವರು ತಮ್ಮ ನೀಚ ಕರ್ಮಗಳಿಂದಾಗಿ ಮತ್ತೆ ನೀಚ ಯೋನಿಗಳನ್ನೇ ಪಡೆಯುತ್ತಾರೆ ಎಂದು ಪರಮಾತ್ಮನೇ ಹೇಳುತ್ತಾನೆ. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾಂ ಅಸುರೀಷ್ವೇವ ಯೋನಿಷು. ಹೀಗೆ ದ್ವೇಷಿಸುತ್ತಿರುವ ಕ್ರೂರವಾದ ದುಷ್ಟರಾದ ಆ ನೀಚ ಜನರನ್ನು ನಾನು ಸಂಸಾರಕ್ಕೆ ಮಾರ್ಗವಾಗಿರುವ ಆಸುರ ಜನ್ಮಗಳಲ್ಲಿಯೇ ಯಾವಾಗಲೂ ಹಾಕುವೆನು. ಆಸುರಿ ಪ್ರವೃತ್ತಿಯುಳ್ಳ ಜನರ ಲಕ್ಷಣಗಳನ್ನು ವಿವರಿಸುತ್ತಾ ಇದೀಗ ಅಂತಹ ಕ್ರೂರರನ್ನು ಮೇಲಿಂದ ಮೇಲೆ ಆಸುರಿ ಯೋನಿಗಳಲ್ಲೇ ಇಡುತ್ತೇನೆ ಎಂದು ಪರಮಾತ್ಮನು ಹೇಳುತ್ತಾನೆ. ಇಡೀ ಜಗತ್ತಿನ ಕರ್ಮ ಫಲದಾತನು ತಾನೂ ಎಂದು ಕೃಷ್ಣನು ತನ್ನನ್ನು ಸಂಬೋಧಿಸಿಕೊಳ್ಳುತ್ತಿದ್ದಾನೆ. ಸತ್ಪುರುಷರಿಗೆ ಸಜ್ಜನ್ಮ, ದುಷ್ಕರ್ಮಿಗಳಿಗೆ ಪಾಪ ಯೋನಿಗಳು. ಇದು ಪ್ರಪಂಚದ ನಿಯಮ. ಅವರವರ ಮನಸ್ಸಿನ ವಾಸನೆಗಳಿಗೆ ಸರಿಯಾಗಿಯೇ ಅವರವರಿಗೆ ಮುಂದಿನ ಜನ್ಮವು ದೊರಕುವುದು. ಆದುದರಿಂದ ಆಸುರಿ ಗುಣಗಳುಳ್ಳ ವ್ಯಕ್ತಿಯು ತನ್ನ ಮನಸ್ಸಿನ ವಾಸನೆಗಳನ್ನು ಕ್ಷಯಿಸುವುದಕ್ಕೋಸ್ಕರ ಆಸುರಿ ಗರ್ಭವನ್ನೇ ಬಯಸುತ್ತಾನೆ. ಹೀಗಾಗಿ ಮತ್ತೆ ಮತ್ತೆ ಅವನು ಕೆಟ್ಟ ಯೋನಿಗಳಲ್ಲೇ ಹುಟ್ಟಿ ಬರುತ್ತಿರುತ್ತಾನೆ. ಎಲ್ಲಿಯ ತನಕವೆಂದರೆ ತಾನು ಹೋಗುತ್ತಿರುವ ದಾರಿ ಸರಿಯಾದುದಲ್ಲ ಎಂದು ಅವನಿಗೇ ತಿಳಿಯುವ ತನಕ ನೀಚ ಯೋನಿಗಳಲ್ಲೇ ತಿರುಗುತ್ತಿರುತ್ತಾನೆ. ಈ ಶ್ಲೋಕವು ಪುನರ್ಜನ್ಮ ಸಿದ್ಧಾಂತವನ್ನು ಮತ್ತೆ ಪುಷ್ಟೀಕರಿಸುತ್ತದೆ. ಮುಂದುವರಿಸುತ್ತಾ,
असुरीं योनिमापन्नाः मूढा जन्मनि जन्मनि मामप्राप्यैव कौन्तेय ततो यान्त्यधमां गतिम्. ಒಂದೊಂದು ಜನ್ಮದಲ್ಲಿಯೂ ಹಾಗೆ ಆಸುರಿ ಜನ್ಮವನ್ನು ಹೊಂದುವ ಆ ಅವಿವೇಕಿಗಳು ನನ್ನನ್ನು ಹೊಂದದೆಯೇ ಇನ್ನೂ ಕೀಳಾದ ಗತಿಯನ್ನು ಹೊಂದುವರು. ನೀಚ ಯೋನಿಗಳಲ್ಲೇ ಸುತ್ತುತ್ತಿರುವ ಈ ಜನರು ಆತ್ಮನ ಆನಂದವನ್ನು ಪಡೆಯುವಲ್ಲಿ ವಂಚಿತರಾಗುತ್ತಾರೆ. ವಿಕಾಸದ ಮೇಲಿನ ಹಂತವನ್ನು ತಲುಪುವ ಭಾಗ್ಯ ಅವರಿಗಿಲ್ಲ. ಅಷ್ಟು ಸಾಲದುದಕ್ಕೆ ಪ್ರತಿಯೊಂದು ಸಲವೂ ಜನ್ಮವೆತ್ತುವಾಗ ಇನ್ನೂ ಕೆಳಗಿನ ಯೋನಿಗಳಲ್ಲಿ ಜನ್ಮವೆತ್ತಿ ಬರುತ್ತಾರಂತೆ. ಇಲ್ಲಿಯ ತನಕ ದೈವೀ ಸಂಪತ್ತುಳ್ಳ ವ್ಯಕ್ತಿಗಳ ಹಾಗೂ ಆಸುರಿ ಸಂಪತ್ತುಳ್ಳ ಜನರ ಜೀವನ ಕ್ರಮವನ್ನು ನೋಡಿದ್ದಾಯಿತು. ಬಹುಶಃ ನಮ್ಮಲ್ಲಿ ಬಹಳಷ್ಟು ಜನ ಎರಡನೆಯ ವರ್ಗಕ್ಕೆ ಸೇರಿದವರೇ. ಆಸುರಿ ಪ್ರವೃತ್ತಿಯು ಹೇಗೆ ಮನುಷ್ಯನನ್ನು ಸರ್ವನಾಶಕ್ಕೆ ಗುರಿ ಮಾಡುತ್ತದೆ ಎಂಬುದನ್ನು ಸವಿವರವಾಗಿ ಹೇಳಿದ ಬಳಿಕ ಈಗ ಪರಮಾತ್ಮನು ಅದರಿಂದ ತಪ್ಪಿಸಿಕೊಳ್ಳಬೇಕಾದರೆ ಏನು ಮಾಡಬೇಕು ಎಂಬುದನ್ನು ಹೇಳುತ್ತಾನೆ. ವೇದಾಂತವು ಯಾರನ್ನೂ ಕೂಡ ಅವಹೇಳನ ಮಾಡುವುದಿಲ್ಲ. ಗೀತಾಚಾರ್ಯನ ಮಾತುಗಳನ್ನೇ ಕೇಳಿ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಸ್ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್. ನರಕಕ್ಕೆ ಕಾಮ, ಕ್ರೋಧ, ಲೋಭ ಈ ಮೂರು ಬಾಗಿಲುಗಳು. ಇವು ಮನುಷ್ಯನನ್ನು ಹಾಳು ಮಾಡುತ್ತವೆ. ಆದುದರಿಂದ ಈ ಮೂರನ್ನು ಬಿಟ್ಟು ಬಿಡಬೇಕು. ಪರಮಾತ್ಮನು ಇಲ್ಲಿ ನರಕದ ಮೂರು ಬಾಗಿಲುಗಳನ್ನು ಹೆಸರಿಸಿದ್ದಾನೆ. ಇದೇ ಅಧ್ಯಾಯದ ಹಿಂದಿನ ಶ್ಲೋಕದಲ್ಲಿ ಸ್ವರ್ಗ ಮತ್ತು ನರಕಗಳು ಮನುಷ್ಯನ ಮನಸ್ಸಿನ ಸ್ಥಿತಿಗಳು ಎಂಬುದನ್ನು ಪರಮಾತ್ಮನೇ ಹೇಳಿದ್ದಾನೆ. ಈಗ ಇಲ್ಲಿ ನರಕಕ್ಕೆ ಕಾರಣವಾಗುವ ಮೂರು ಗುಣಗಳನ್ನು ಹೇಳುತ್ತಿದ್ದಾನೆ. ಕಾಮ, ಕ್ರೋಧ, ಲೋಭ ಇವು ಮೂರೇ ಆ ಮೂರು ಬಾಗಿಲುಗಳು. ಈ ಅಧ್ಯಾಯದ ಮುಖ್ಯ ತಿರುಳೇ ಮನುಷ್ಯನನ್ನು ಅವನ ಸರ್ವನಾಶದಿಂದ ರಕ್ಷಿಸುವುದಾಗಿದೆ. ಅದಕ್ಕಾಗಿ ಸಾಕಷ್ಟು ವಿವರಣೆಗಳ ಮೂಲಕ ಕೆಟ್ಟ ಗುಣಗಳನ್ನು ಬೆಳೆಸಿಕೊಂಡರೆ ವ್ಯಕ್ತಿಯು ಎಲ್ಲಿಗೆ ಹೋಗಿ ಮುಟ್ಟುತ್ತಾನೆ ಎಂಬುದನ್ನು ತೋರಿಸಿದ್ದಾಯಿತು. ಕಾಮ ಎಲ್ಲಿದೆಯೋ ಕ್ರೋಧ ಅಲ್ಲಿ ಇರಲೇಬೇಕು. ಇವೆರಡು ಲೋಭಕ್ಕೆ ದಾರಿ ಮಾಡಿಕೊಡುತ್ತವೆ. ಈ ಮೂರರಿಂದಾಗಿ ವ್ಯಕ್ತಿಯು ಸದಾ ಅಶಾಂತಿ ಚಿಂತೆಗೆ ಒಳಗಾಗುತ್ತಾನೆ. ಮನಸ್ಸಿನ ಅಶಾಂತಿ ಚಿಂತೆಯನ್ನೇ ಇಲ್ಲಿ ನರಕ ಎಂದು ಹೇಳಿರುವುದು. ಆದುದರಿಂದಲೇ ಈ ಮೂರನ್ನು ಬಿಟ್ಟು ಬಿಡು ಎಂದು ಪರಮಾತ್ಮನು ಅರ್ಜುನನಿಗೆ ಉಪದೇಶ ನೀಡಿದುದು. ಇವುಗಳನ್ನು ಬಿಟ್ಟು ಬಿಟ್ಟವನು ಮೋಕ್ಷವನ್ನು ಪಡೆಯುತ್ತಾನೆ ಎಂದು ಈ ಮುಂದಿನ ಶ್ಲೋಕದಲ್ಲಿ ಹೇಳಿದೆ. ಏತೈರ್ವಿಮುಕ್ತಃ ಕೌಂತೇಯ ತಮೋದ್ವಾರೈಸ್ತ್ರಿಭಿರ್ನರಃ ಆಚರತ್ಯಾತ್ಮನಃ ಶ್ರೇಯಃ ತತೋ ಯಾತಿ ಪರಾಂ ಗತಿಂ. ಈ ನರಕದ ಬಾಗಿಲುಗಳಿಂದ ಬಿಡುಗಡೆಯನ್ನು ಹೊಂದಿದ ಮನುಷ್ಯನು ತನ್ನ ಶ್ರೇಯಸ್ಸಿಗೆ ಬೇಕಾದುದನ್ನು ಮಾಡಿಕೊಳ್ಳುತ್ತಾನೆ. ಆದುದರಿಂದ ಉತ್ತಮ ಗತಿಯನ್ನು ಹೊಂದುತ್ತಾನೆ. ಈ ಮೂರು ಗುಣಗಳನ್ನು ಅಂದರೆ ಕಾಮ, ಕ್ರೋಧ, ಲೋಭ ಈ ಮೂರೂ ಗುಣಗಳನ್ನು ಯಾವನು ಬಿಡುತ್ತಾನೋ ಅಂಥವನನ್ನು ಇಲ್ಲಿ ಹೇಳಲಾಗಿದೆ. ತನ್ನ ಸರ್ವನಾಶಕ್ಕೆ ಕಾರಣವಾಗಿರುವಂತಹ ಕಾಮ ಕ್ರೋಧಾದಿಗಳನ್ನು ಬಿಟ್ಟಿರುವ ವ್ಯಕ್ತಿಯು ವಿಕಾಸದ ಮುಂದಿನ ಹಂತವನ್ನು ಹೋಗಿ ಸೇರುತ್ತಾನೆ. ಕಾಮ ಕ್ರೋಧಗಳ ಕ್ಷೇತ್ರದಲ್ಲೇ ನಿಲ್ಲುವುದೆಂದರೆ ನಮ್ಮ ಆಂತರಿಕ ಶಕ್ತಿ ಸಾಮರ್ಥ್ಯಗಳನ್ನು ವ್ಯರ್ಥವಾಗಿ ವ್ಯಯಗೊಳಿಸಿದಂತೆ. ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳದೆ ಜೀವನದಲ್ಲಿ ಎದುರಾಗುವ ದ್ವಂದ್ವ ಸಮಸ್ಯೆಗಳನ್ನು ಯಶಸ್ವಿಯಾಗಿ ಎದುರಿಸಲು ಆಗುವುದಿಲ್ಲ. ಇಂದ್ರಿಯಗಳ ವಿಷಯ ವಾಸನೆಯನ್ನು ಬಿಡಿಸಬೇಕಾದರೆ ಬುದ್ಧಿಗೆ ಸರಿಯಾದ ಶಿಕ್ಷಣವನ್ನು ಕೊಡಬೇಕು. ಬುದ್ಧಿಯು ಪೂರ್ಣ ಶಿಕ್ಷಣವನ್ನು ಪಡೆದಾಗ ಅದು ಮನಸ್ಸು ಮತ್ತು ಇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುತ್ತದೆ. ಇಂಥವನಿಗೆ ಮಾತ್ರ ಕಾಮ ಕ್ರೋಧವನ್ನು ಜಯಿಸಲು ಸಾಧ್ಯವಾಗುವುದು. ಮಾತ್ರವಲ್ಲದೆ ವಿಕಾಸದ ಪಥದಲ್ಲಿ ಮುಂದುವರಿಯಲು ಸಾಧ್ಯವಾಗುವುದು. ಅಂತಹ ವ್ಯಕ್ತಿಯು ತನ್ನ ಶ್ರೇಯಸ್ಸನ್ನು ಮಾಡಿಕೊಳ್ಳುತ್ತಾನೆ ಎಂದು ಇಲ್ಲಿ ಹೇಳಿದೆ. ಶ್ರೇಯಸ್ಸು ಎನ್ನುವ ಶಬ್ದಕ್ಕೆ ಮೋಕ್ಷ ಎಂದು ಅರ್ಥ. ಅಂದರೆ ಈ ಮೂರೂ ಕೆಟ್ಟ ಗುಣಗಳನ್ನು ಬಿಟ್ಟ ವ್ಯಕ್ತಿಗೆ ಮೋಕ್ಷವು ಅತಿ ಸುಲಭವಾಗಿ ಸಿಗುವುದು ಎಂದರ್ಥ. ವಿಕಾಸದ ಉತ್ತುಂಗ ಶಿಖರವನ್ನು ಏರುವುದೆಂದರೆ ಸರ್ಕಸ್ ಮಾಡಿದ ಹಾಗಲ್ಲ. ಒಂದು ರಾತ್ರಿ ಹಗಲಾಗುವುದರ ಒಳಗೆ ಯಾವ ವ್ಯಕ್ತಿಗೂ ಪೂರ್ಣ ವಿಕಾಸ ಹೊಂದಲು ಸಾಧ್ಯವಿಲ್ಲ. ವಿಕಾಸವೆನ್ನುವುದು ಒಂದು ಹೂವು ಅರಳುವ ಹಾಗೆ. ಆತ್ಮ ವಿಕಾಸವು ಹೂವು ಅರಳುವುದಕ್ಕಿಂತಲೂ ನಿಧಾನವಾಗಿ ನಡೆಯುವ ಕ್ರಿಯೆ.
ಈ ಶ್ಲೋಕವು ಮನುಷ್ಯನು ತನ್ನ ಶ್ರೇಯಸ್ಸಿಗಾಗಿ ಯಾವ ಗುಣಗಳನ್ನು ಬಿಡಬೇಕು ಎಂಬುದನ್ನು ತೋರಿಸಿಕೊಟ್ಟಿದೆ. ಹಾಗಿದ್ದರೆ ಆಮೇಲೆ ಅವನು ಏನು ಮಾಡಬೇಕು ಎಂಬುದನ್ನು ಹೇಳಬೇಕು ತಾನೆ. ಅದನ್ನೇ ಪರಮಾತ್ಮನು ಇಲ್ಲಿ ಹೇಳಿದ್ದಾನೆ. ಯಶಾಸ್ತ್ರ ವಿಧಿಮತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಯಾವನು ಶಾಸ್ತ್ರ ವಿಧಿಯನ್ನು ಮೀರಿ ತನಗೆ ಇಷ್ಟವಾದಂತೆ ನಡೆಯುವನೋ ಅವನಿಗೆ ಕರ್ಮಸಿದ್ಧಿಯೂ ಸಿಗುವುದಿಲ್ಲ, ಸುಖವೂ ದೊರಕುವುದಿಲ್ಲ, ಪರಮ ಗತಿಯೂ ದೊರಕುವುದಿಲ್ಲ. ಗೀತಾಚಾರ್ಯನ ಪ್ರಕಾರ ನಮ್ಮ ಆಂತರಿಕ ಸತ್ವವನ್ನು ಹಾಳುಗೆಡಹುವ 3 ಮುಖ್ಯ ಬಾಗಿಲುಗಳಾದ ಕಾಮ, ಕ್ರೋಧ ಮತ್ತು ಲೋಭ, ಇವು 3ನ್ನು ಮುಚ್ಚುವುದಾದರೆ ಆಂತರಿಕ ಶಕ್ತಿ ಸಾಮರ್ಥ್ಯವು ಒಳಗೆ ಶೇಖರಗೊಳ್ಳುವುದು. ಇದನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗಿಸಿಕೊಳ್ಳಬೇಕು. ಇಲ್ಲವಾದರೆ ನಾವು ಪುನಃ ಜಾರಿ ಬೀಳುವ ಸಂಭವವೂ ಇದೆ. ನಮ್ಮ ಪುರಾಣದಲ್ಲಿ ಬರುವ ರಾವಣಾದಿಗಳು ಬಹಳಷ್ಟು ವರುಷ ತಪಸ್ಸನ್ನು ಆಚರಿಸಿದವರೇ ಮತ್ತು ಆ ಮೂಲಕ ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಸಾಕಷ್ಟು ಶೇಖರಿಸಿಟ್ಟುಕೊಂಡವರೇ. ಆದರೆ ಅದನ್ನು ದುರುಪಯೋಗಪಡಿಸಿಕೊಂಡಿದ್ದರಿಂದ ಅದು ಅವರ ಸರ್ವನಾಶಕ್ಕೆ ಕಾರಣವಾಯಿತು. ಅವರು ಮಾತ್ರ ಹಾಳಾದುದಲ್ಲ, ಆ ಕಾಲದ ಇಡೀ ಜನಾಂಗವು ಅವರ ಜೊತೆಗೆ ಮಣ್ಣು ಮುಕ್ಕಿತು. ಈ ರೀತಿಯ ಅನಾಹುತ ಯಾರಿಗೂ ಆಗದಿರಲಿ ಎಂಬ ದೃಷ್ಟಿಯಿಂದ ಪರಮಾತ್ಮನು ಇಲ್ಲಿ ಸರಿಯಾದ ಉಪದೇಶವನ್ನು ನೀಡುತ್ತಿದ್ದಾನೆ. ಯಾರು ಶಾಸ್ತ್ರ ವಿಧಿಗಳನ್ನು ಅನುಸರಿಸದೆ ಮನಸ್ಸಿಗೆ ಬಂದಂತೆ ವರ್ತಿಸುವರೋ ಅವರಿಗೆ ಸಿದ್ಧಿಯು ಲಭಿಸುವುದಿಲ್ಲ ಎಂದು ಪರಮಾತ್ಮನು ಹೇಳುತ್ತಾನೆ. ಇಲ್ಲಿ ಶಾಸ್ತ್ರ ಎಂದರೆ ವೇದಾಂತ ಶಾಸ್ತ್ರ ಎಂದು ಅರ್ಥ ಮಾಡಿಕೊಳ್ಳಬೇಕು. ಆತ್ಮನನ್ನು ತಿಳಿದುಕೊಳ್ಳುವುದಕ್ಕೆ ನಾನಾ ವಿಧದ ಸಾಧನೆಗಳನ್ನು ವೇದಾಂತ ಶಾಸ್ತ್ರವು ಹೇಳುತ್ತದೆ. ಅದನ್ನು ಸರಿಯಾದ ರೀತಿಯಲ್ಲಿ ಅನುಸರಿಸುವವನಿಗೆ ಮಾತ್ರ ಸಿದ್ಧಿಯು ಲಭಿಸುವುದು ಎಂದು ಇಲ್ಲಿ ಹೇಳಿರುವುದು. ಈ ದೃಷ್ಟಿಯಿಂದ ಭಗವದ್ಗೀತೆಯು ಕೂಡ ಶಾಸ್ತ್ರವೇ. ಶಾಸ್ತ್ರದಲ್ಲಿ ಹೇಳಿರುವ ಸಾಧನಾ ಮಾರ್ಗವನ್ನು ಬಿಟ್ಟು ತನ್ನ ಮನಸ್ಸಿಗೆ ಬಂದಂತೆ ಯಾರಾದರೂ ವರ್ತಿಸುವುದಾದರೆ ಅವನಿಗೆ ಆತ್ಮ ವಿಕಾಸದ ಪಥದಲ್ಲಿ ಮುಂದುವರಿಯಲು ಸಾಧ್ಯವಾಗುವುದಿಲ್ಲ. ಗೀತಾಶಾಸ್ತ್ರದ ಪ್ರಕಾರ ಸಾಧಕನಾದವನು ಕಾಮ, ಕ್ರೋಧ, ಲೋಭ ಈ 3ನ್ನು ತ್ಯಜಿಸಬೇಕು. ಇದು ಶಾಸ್ತ್ರದಲ್ಲಿ ವಿಧಿಸಲ್ಪಟ್ಟಿರುವಂತಹುದು. ಈ 3ನ್ನು ಬಿಡದೆ ಮನಸ್ಸಿಗೆ ಬಂದಂತೆ ವರ್ತಿಸುವವನಿಗೆ ಯಾವ ಸಿದ್ಧಿಯೂ ಲಭಿಸುವುದಿಲ್ಲ. ಏಕೆಂದರೆ ಕಾಮದಿಂದ ಪ್ರಚೋದಿತನಾದ, ಕ್ರೋಧದಿಂದ ಉದ್ವಿಗ್ನನಾದ ಮತ್ತು ಲೋಭದಿಂದ ಮೋಹಿತನಾಗಿರುವ ವ್ಯಕ್ತಿಗೆ ಶಾಂತಿ ಎಲ್ಲಿಂದ ಸಿಗಬೇಕು? ಅವನಿಗೆ ಸಂಸಾರವೇ ಗತಿ. ಆದುದರಿಂದ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಆದುದರಿಂದ ಮಾಡತಕ್ಕದ್ದು ಮಾಡಬಾರದ್ದು ಎಂಬುದನ್ನು ಗೊತ್ತುಪಡಿಸುವುದಕ್ಕೆ ಶಾಸ್ತ್ರವೇ ನಿನಗೆ ಪ್ರಮಾಣವು. ಶಾಸ್ತ್ರ ವಿಧಿಯಲ್ಲಿ ಹೇಳಿರುವುದನ್ನು ತಿಳಿದುಕೊಂಡೇ ನೀನು ಇಲ್ಲಿ ಕರ್ಮವನ್ನು ಮಾಡಬೇಕು. ಆದುದರಿಂದ ನೀನು ಶಾಸ್ತ್ರವನ್ನು ತಿಳಿದುಕೊಂಡೇ ಕೆಲಸ ಮಾಡು ಎಂದು ಪರಮಾತ್ಮನು ಇಲ್ಲಿ ಅರ್ಜುನನಿಗೆ ಹೇಳುತ್ತಾನೆ. ಶುದ್ಧ ಜೀವನವನ್ನು ನಡೆಸಬೇಕಾದರೆ ನಾವು ಏನನ್ನು ಮಾಡಬೇಕು ಮತ್ತು ಏನನ್ನು ಮಾಡಬಾರದು ಎಂಬಿ 2ನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಇವೆರಡನ್ನು ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಶಾಸ್ತ್ರವು ಎಲ್ಲರಿಗೂ ಒಂದೇ ಮಾರ್ಗವನ್ನು ಹೇಳುವುದು. ಶಾಸ್ತ್ರವು ಹಿಂದಿನ ಋಷಿಗಳ ಅನುಭವ ತಾನೇ. ನಮ್ಮ ಋಷಿಗಳು ತಾವು ಕಷ್ಟಪಟ್ಟು ಹೋಗಿ ಬಂದ ದಾರಿಯನ್ನೇ ಶಾಸ್ತ್ರದಲ್ಲಿ ಬರೆದಿಟ್ಟಿರುವುದು. ನಮಗೆ ಧ್ಯೇಯವನ್ನು ತಲುಪುವ ನಿಜವಾದ ಆಸಕ್ತಿ ಇರುವುದಾದರೆ ಶಾಸ್ತ್ರದಲ್ಲಿ ಹೇಳಿರುವ ಸಾಧನಾ ಮಾರ್ಗವನ್ನು ಸ್ವಲ್ಪವೂ ತಪ್ಪದೆ ಅನುಸರಿಸಬೇಕು. ಆಗ ಮಾತ್ರ ಶಾಸ್ತ್ರದಿಂದ ನಾವು ಲಾಭವನ್ನು ಪಡೆಯಬಹುದು. ಆದುದರಿಂದ ಶಾಸ್ತ್ರದಲ್ಲಿ ಹೇಳಿರುವ ವಿಧಿಯನ್ನೇ ನೀನು ಅನುಸರಿಸು ಎಂದು ಪರಮಾತ್ಮನೇ ಇಲ್ಲಿ ಹೇಳಿದ್ದಾನೆ. ಪ್ರತಿಯೊಬ್ಬ ಸಾಧಕನು ತನ್ನ ಸಾಧನಾ ಯಾತ್ರೆಯನ್ನು ಆರಂಭಿಸುವ ಮುನ್ನ ಶಾಸ್ತ್ರವನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಅಂದರೆ ಮಾತ್ರ ಯಾತ್ರೆಯು ಸುಗಮವಾಗುವುದು. ಶಾಸ್ತ್ರವನ್ನು ತಿಳಿದುಕೊಳ್ಳುವುದರಿಂದ ಮಾತ್ರ ಯಾವ ಪ್ರಯೋಜನವೂ ಆಗುವುದಿಲ್ಲ. ತಿಳಿದುದನ್ನು ವಿಧಾನೋಕ್ತವಾಗಿ ಆಚರಿಸಬೇಕು ಎಂಬುದನ್ನು ಇಲ್ಲಿ ಪರಮಾತ್ಮನು ಹೇಳುತ್ತಾನೆ. ಕಾಮ ಕ್ರೋಧಾದಿಗಳನ್ನು ಬಿಡಬೇಕು ಎಂದು ತಿಳಿಯುವುದು ಬಹಳ ಸುಲಭದ ಕೆಲಸ. ಅದಕ್ಕೆ ಸರಿಯಾಗಿ ಜೀವನದಲ್ಲಿ ನಡೆದುಕೊಳ್ಳಬೇಕು ಎಂದು ಇಲ್ಲಿ ಪರಮಾತ್ಮನು ಒತ್ತಿ ಹೇಳುತ್ತಿದ್ದಾನೆ. 3ನೆಯ ಅಧ್ಯಾಯದಲ್ಲಿ ಈ ಕರ್ಮರಹಸ್ಯವನ್ನೇ ಭಗವಂತನು ಸವಿಸ್ತಾರವಾಗಿ ತಿಳಿಸಿ ಹೇಳಿದುದು.
ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ದೈವಾಸುರ ಸಂಪದ್ವಿಭಾಗಯೋಗೋ ನಾಮ ಷೋಡಶೋಧ್ಯಾಯಃ. ಓಂ ತತ್ಸತ್. ಇಲ್ಲಿಗೆ ಬ್ರಹ್ಮವಿದ್ಯೆಯನ್ನು, ಯೋಗಶಾಸ್ತ್ರವನ್ನು ಒಳಗೊಂಡ ಶ್ರೀಕೃಷ್ಣಾರ್ಜುನರ ಸಂವಾದ ರೂಪದಲ್ಲಿರುವ ಉಪನಿಷತ್ತೆಂಬ ಶ್ರೀಮದ್ ಭಗವದ್ಗೀತೆಯಲ್ಲಿ ದೈವಾಸುರ ಸಂಪದ್ವಿಭಾಗ ಯೋಗವೆಂಬ ಹೆಸರಿನ 16ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.